ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತೀಯ 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 ಬಾಂತೀಯ ಹೇಳುವೆ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿಯಂಚನಿ. ಪ್ರೀತಿಯಲ್ಲಿ ಇರು ಸುಖ ಗೊತ್ತೇ ಇರಲಿಲ್ಲ. ಹೂವಂತೀಯ ಹೂವಂತೀಯ ಬಾಂತೀಯ ತಾಂತೀಯ. ಇಷ್ಟ್ಯಾಕೆ ವಯಸ್ಸಾಗೈತ್ಲಿ, ನಿನಗೆ ಎದಕ್ಕೆ ಬೇಕಾಗಿತ್ಲಿ ಇದನ್ನಂತೀರನ? ಇರ್ಬೇಕದ ಹಂಗ. ತೋ 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 ಬಸ್ನ್ಯಾಗ ಬಂದ ಸಾಕು ಹೋಗೈತೆ ನೋಡ್ರಿ. ಅದ್ರಾಗ ಈ ಗೌರ್ಮೆಂಟ್ದವ್ರ ಬಸ್ ಯಾವಾಗ ಹೆಣ್ಣು ಮಕ್ಕಳಿಗೆ ಫ್ರೀ ಮಾಡಿದ್ರ ಅಂದ ಗಂಡಸೂರ್ ಕಿಮ್ಮತ್ ಕಳೆದೋಗೈತೆ ನಮ್ದು. ಮೊದಲ ಮನ್ಯಾಗಟ್ ಕಿಮ್ಮತ್ ಹೋಗಿತ್ತ, ಧಾರವಾಡದೊಳಗಂತೂ ಪೂರ ಮುಗಿಸೇ ಬಿಟ್ಟಿದ್ರು. ಅವು ಹೆಸರಿಗಟ್ಟ ಗೊಂಬಿ ಗಂಡು ಮಕ್ಳು. ಈಗ ಬಸ್ನ್ಯಾಗಂತೂ ತೀರಾ ಕಿಮ್ಮತ್ತಿಲ್ಲ, ಕಿಡಿಕ್ಯಾಗ ಆಚೆ ಹೋಗ್ತಾರ ನಮ್ಮನ್ನು ಗಂಡು ಮಕ್ಳು. ಇರಲಿ, ಏನೋ ಅಂತೂ ಇಂತೂ ನಮ್ಮ ಮಾವನ ಊರಿಗೆ ಬಂದೀನಿ. ನಾ ಈ ಊರಿಗೆ ಬಂದಾಗ ಭಾಳ ಸಣ್ಣವಿದ್ದೆ. ಈಗ ನಮ್ಮ ಮಾವನ ಮನೆ ಎಲ್ಲೈತೆ ಅನ್ನೋದಾಗ ಗೊತ್ತಾಗೋಲ್ಲ ನನಗೆ. ಇರ್ಲಿ ಇಲ್ಲಿ ಯಾರನ್ನಾರ ಕೇಳಿದ್ರಾತ ನೋಡೋಣ. ಅಲ್ಲೆಲ್ಲೆಲ್ಲ ಇಲ್ಲೊಬ್ಬ ಯಾವಾಕೆ ಹುಡುಗಿ ಬರಕತ್ತೇಳ, ಆಕಿನ್ನ ಕೇಳಿದ್ರಾತ. ಗಡಬಡ ಮಾಡಿ ಬಾರನೆ ಹುಡುಗಿ ಅದೊಂದು ಚಿನಿಬಾನಿ. ಗಡಬಡ ಮಾಡಿ ಬಾರನೆ ಹುಡುಗಿ ಅದೊಂದು ಚಿನಿಬಾನಿ. ಅದೊಂದು ಚಿನಿಬಾನಿ ಊರಾಗ ಹಚ್ಚುತನ ಮುಚ್ಚುಮನಿ. ಆಡು ಚಿನಿಬಾನಿ ಊರಾಗ ಹಚ್ಚುತನ ಮುಚ್ಚುಮನಿ. ಏನ ಟಳ ಟಳ ಹೊಳಿತವ ಕಣ ಹುಡುಗರ ನಿನ್ನ ಮುಂದ ಬೇಡ. ಏನ ಟಳ ಟಳ ಹೊಳಿತವ ಕಣ ಹುಡುಗರ ನಿನ್ನ ಮುಂದ ಬೇಡ. ಕಣ್ಣಿಗೆ ಹಾಕಿದಿ ಕಾಗಲ ನಿನ್ನ ನೋಡಿ ಆಗಡಿ ಪಾಗಲ. ಕಣ್ಣಿಗೆ ಹಾಕಿದಿ ಕಾಗಲ ನಿನ್ನ ನೋಡಿ ಆಗಡಿ ಪಾಗಲ. ಏನ ಟಳ ಟಳ ಏನ ಟಳ ಟಳ ಏನ ಟಳ ಟಳ ಹೊಳಿತವ ಕಣ ಹುಡುಗರ ನಿನ್ನ ಮುಂದ ಬೇಡ. ಯಾರಿವಳು ಸೂಚಿಗೆ ರಾಮನಡಿ ತೋಟದಲ್ಲಿ ಗಮ್ಮನದು ಅರಳಿದಳು. ಮಾತಿನಲ್ಲಿ ಹಾಡಿದರೆ ಕಾಣಕ್ಕೆ ಸಿಗದು ಅಂದದ ಸಾಲು ಆಡಲಿ ಕೇಳು. ಹಾಡಿನಲ್ಲಿ ಸಣಿದರೆ ತಾಳಕ್ಕೆ ಸಿಗದು ಅಂದದ ಕೇಳು ಅಂದದ ಸಾಲು. ಯಾರಿವಳು ಸೂಜಿ ಮನಿ ಕಂಡವಳು. ರಾಮನಡಿ ತೋಟದಲ್ಲಿ ಗಮ್ಮನದು ಅರಳಿದಳು. ಬೆಣ್ಣೆ ಬೇಕೇನ್ರಿ? ಬೆಣ್ಣೆ ಗಟ್ಟಿ ಅಂದ ಬೆಣ್ಣೆ ನೀರ್ ನಿಂದ ಅರ್ಜೆಂಟ್ ಐತಿ ಬಾರೋ, ನನ್ನ ಬಾಯ ಕಸ ಹಾಕ್ಲಿ. ಯಾರಿಗೆ ಬೇಕ್ರಿ ಗಟ್ಟಿನ ಬೆಣ್ಣೆ? ಅಣ್ಣರ ಬರ್ರಿ, ಅಕ್ಕರ ಬರ್ರಿ, ಮಾಮಾರ ಬರ್ರಿ, ಯಾರಿಗೆ ಬೇಕು ಬಡ ಬಡ ಬರ್ರಿ 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 ಬರ್ರಿ. ರೀ ಬೆಣ್ಣೆ ಮಾಯೋರು ಬಾಯಿಯವ್ರ ಒಂದ್ ಸ್ವಲ್ಪ ನಿಲ್ರಲ್ಲ. ಯಾಕ್ರಿ ನಿಮಗ್ ಬೆಣ್ಣೆ ಬೇಕಾ? ನನಗೇನು ಬೆಣ್ಣೇನು ಬ್ಯಾಡ್ರಿ. ಯಾಕೇನ್ ಬೇಕ್ರಿ? ನೀವು ಇದ ಊರಾರ ಹೌದು ಅಲ್ಲ ಅಂತ ತಿಳ್ಕೊಳಕ್ ಕೇಳಿ. ಅಯ್ಯ ಏನ್ ಕೇಳಾಕತ್ತೀರಿ ಅಂತೀನಿ. ನಾ ಇದ ಊರಾಗ ಹುಟ್ಟಿ ಇದ ಊರಾಗ ಬೆಳೆದು ಇದ ಊರಾಗ ದೊಡ್ಡಕ್ಕಾಗೀನಿ. ಹೋಗ್ಲಿ, ನಿಮಗೆ ಏನ್ ಬೇಕ್ರಿ? ಯಾರು ಬೇಕಾಗ್ಯಾರ ಹೇಳ್ರಿ. ನೋಡ್ರಿ, ನಾ ಈ ಊರಿಗೆ ಹೊಸ ಬದೀನಿ. ಈ ಊರಾಗ ನಮ್ಮ ಮಾವನ ಮನೆ ಐತ್ರಿ. ಅದಕ್ಕೆ ನಿಮಗೇನಾರ ಗೊತ್ತೈತನಂತ ಅದಕ್ಕೆ ಕೇಳಾಕತ್ತಿ ನೋಡ್ರಿ. ಹೌದ್ರಿ, ನಾ ಇದ ಊರಾಕ್ರಿ. ನೀವು ಯಾರ ಮನೆಗೆ ಹೊಂಟಿರಿ? ಈ ಊರಾಗ ನಮ್ಮ ಮಾವನ ಮನೆ ಅಂತ ಐತ್ರಿ. ಅದಕ್ಕೆ ನಾ ಡ್ರೈವರ್ ಕೆಲಸ ಮಾಡ್ತೀನಿ. ಅದಕ್ಕೆ ಬಂದಿ ನೋಡ್ರಿ. ಯಾರಿ ಅವ? ಬಂಟ ನಿಮ್ಮ ಅವ? ಅವನ ರೀ ಸಾವುಕಾರ ಧರ್ಮೇಂದ್ರ ಕೈಯಾಗ ಕಾರ್ಕೂನಾಗಿ ಸೆಗಣಿ ತಿನ್ನು ಕೆಲಸ ಮಾಡ್ತಾ ನೋಡ್ರಿ. ಅವನ ಹೆಸರೇನು? ಅವನ ಹೆಸರು ತಿಪ್ಪೇಶ ಅಂತ ಐತ್ರಿ. ಅಂದ್ರ ನೀವು ಅವ್ರ ಹಳೆ ಅಂದಂಗ ಆಯ್ತು. ಹ್ಞೂನ್ರಿ, ನಾನಾರಿ ಅವನ ಹಳೆಯ. ಅಂದಂಗ ನಿಮ್ ಹೆಸರು ಏನಾಯ್ತು? ನನ್ನ ಹೆಸರು ದುಂಡಪ್ಪ ಅಂತಾರ್ರಿ. ಹಂಗಾದ್ರೆ ನೀವೇನು ಕೆಲಸ ಮಾಡ್ತೀರಿ? ನಾನು ನಮ್ಮ ಊರಾಗಟ್ಟ ಡ್ರೈವರ್ ಕೆಲಸ ಮಾಡ್ತೇನ್ರಿ. ಹಾಗಾದ್ರೆ ಈ ಊರಿಗೆ ಎದಕ್ ಬಂದೀರಿ? ಈ ಒಂದು ವಾರದಿಂದ ನಮ್ಮ ಮಾವ ಬಾ ಅಂತ ಹೇಳಿದ್ದೀನ್ರಿ. ಅದಕ್ಕೆ ಬಂದಿ ನೋಡ್ರಿ. ಮತ್ತ ಇಷ್ಟೆಲ್ಲ ಕೇಳಾಕತ್ತೀರಿ, ಮತ್ತ ನಂದು ಕೇಳಾಕತ್ತೀರೇನ?
ಅತ್ತ ಇಷ್ಟೆಲ್ಲ ಕೇಳಾಕತ್ತೀರಿ ಮತ್ತೆ ಎಲ್ಲ ಕೇಳಿದ್ರಿ. ನನ್ರಿ? ನಿಮ್ ಹೆಸರು ಏನು ಹೇಳಿಲ್ಲಲ್ಲ? ನನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ಹೆಸರು ಎಲ್ಲಾರ ಸಿಕ್ಕೊಂಡೈತಿ ಏನದ? ಅಲ್ಲ ಬರೇ ನಾನು ಇಷ್ಟೆಲ್ಲ ಹೇಳಾಕತ್ತೀನಿ, ಬರೇ ನಿಮ್ಮ ಹೆಸರು ಹೇಳಾಕ ಈ ನಮೂನಿ ನಾಚಾಕತ್ತೀರಲ್ಲ. ಮತ್ತ ಮತ್ತ ಯಾಕಂತೇನೆ ಗೆಳಸನಾಕ ಏರ್ಸಿನಿ ಮತ್ತ ಮತ್ತ ಹೇಳ್ರಲ್ಲ ನಿಮ್ಮ ಹೆಸರು. ನನ್ನ ಹೆಸರು ಹಾ. ಬೆಣ್ಣಿ ಮಾರು ದುಂಡವ್ವ ಅಂತಾರ. ಅಂದಂಗ ನೀವು ನಮ್ಮ ಮಾವನ ಮಗಳು ದುಂಡವ್ವ ಅಂದಂಗಾತ. ಹೌದ್ರಿ, ನಾವು ನಿಮ್ಮ ಮಾವನ ಮಗಳು ದುಂಡವ್ವ. ಅಲ್ಲೆಲ್ಲ ದುಂಡಿ ಮೊದಲಿಟ್ಟಿದ್ದಿ ಎಷ್ಟು ದೊಡ್ಡ ಆಕೆಗೆಲ್ಲ. ಹೋಗ್ಲಿ ಬಿಡ್ರಿ ಅಂತೀನಿ. ಮತ್ತೆ ಏನೋ ಹೇಳಿದ್ರಲ್ಲ, ಈ ಮೊಸರು ಬೇಕೋ ಏನೋ ಬೆಣ್ಣೆ ಬೇಕಂದ್ರಲ್ಲ, ಏನಾಯ್ತು? ಏನು ಬೆಣ್ಣೆ ಬ್ಯಾಡ್ರಿ ನಮಗೇನ, ನಮ್ಮ ಮಾವನ ಮನಿ ತೋರಿಸಿದ್ರೆ ಸಾಕಾಗೈತಿ. ಅಯ್ಯ, ನಿಮ್ಮ ಮಾವನ ಮನಿ ನಾನ್ ತೋರ್ಸದ ಇರ್ತೀನಿ. ಎಷ್ಟೋ ಆಗ್ಲಿ ನಾನು ನಿನ್ನ ಸಸಿ ಬಾ ನಡು ದಾರ್ಯಾಗ ನಾನು ಯಾಕೆ ನಿನ್ನ ಬಿಟ್ಟು ಹೋಗ್ಬೇಕು? ಮನೆಗೆ ಬಾ, ಮನೆಗೆ ಕರ್ಕೊಂಡ ಜೋಡಿಲೆ ಹೊಕ್ಕೀನಿ. ಅಲ್ಲ ನಮ್ಮ ಮಾವನ ಮನಿ ಗೊತ್ತೈತೋ ಏನಿಲ್ಲ, ಮತ್ ಇಲ್ಲೇ ನಡು ದಾರ್ಯಾಗ ಬಿಟ್ಟು ಹೋಗ್ತೀರ ನಮ್ಮನ್ನ? ನಡು ದಾರ್ಯಾಗ ಯಾಕೆ ಬಿಡ್ಲಿ ಬಾವ? ಅಲ್ಲ ಈಗರ ಬಂದಿ ಮತ್ತೆ ನೀನ್ ಇಟ್ಟೆಲ್ಲ ಹೇಳಕತ್ತಿ ಅಂದ್ ಬಳಕ ನಡ ಬರಕ ನಾನ್ ನಿನ್ನ ಕೈ ಯಾಕೆ ಬಿಟ್ಟು ಹೋಗಕ್ ಹೋಗ್ಲಿ? ನಾನ್ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಮಾವ ಮನೆಗೆ ಕರ್ಕೊಂಡು ಹೋಗ್ತೀನಿ. ಬಾ ಹೋಗೋಣ. ಏ ನಾ ಮನೆಗೆ ಬರೋದಿಲ್ಲ. ಯಾಕ ಏನಾಯ್ತು? ಏನ್ ಮಾತಾಡ್ತಿ? ಏನಾಯ್ತು? ಕೈ ಕೊಟ್ರೆ ನಾ ಮನೆಗೆ ಬರಾವ. ಯಾಕೆ ಏನಾಯ್ತು? ಮತ್ ಕೈ ಕೊಡ್ಬೇಕ ಹಂಗ ಬರಾವ್ರ ನಾವು. ನೋಡು ಸಾಕಾ? ಹ್ಮ್ ಗಟ್ಟಂಗೆ ಹಿಡ್ಕೊಂಡ್ಯಾ, ಹ್ಮ್ ತಗೊಂಡ್ಯಾ, ಹಿಡಿದ್ಯಾ? ಹೊಡಿ ಜಾಡ್ಸುನ. ನೀ ಮುಟ್ಟಿದರೆ ಸಾಕು, ಮಾತಾಡಿದರೆ ಸಾಕು, ಏರುತ್ತ ಮತ್ತು ಭಿನ್ನೆಂದಾಗ ಕೊಡುಸುಮೆ ಸಿಹಿ ಮತ್ತು ಮುಟ್ಟಿದರೆ ಸಾಕು, ಮಾತಾಡಿದರೆ ಸಾಕು, ಮುಟ್ಟಿದರೆ ಸಾಕು, ಮಾತಾಡಿದರೆ ಸಾಕು, ಏರುತ್ತ ಮತ್ತು ಭಿನ್ನೆಂದಾಗ ಕೊಡುಸುಮೆ ಸಿಹಿ ಮತ್ತು ಬೆಳಕಿನ 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 ಮುಟ್ಟಿದರೆ ಸಾಕು, ಕೈ ಸೋಕಿದರೆ ಸಾಕು, ನೀರುತ್ತ ಮತ್ತು ನಿನ್ನಿಂದಾಗ ಬಯಸಿತು ಸಿಹಿ ಮುತ್ತು. ಬೆಳಕಿನ 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 ನಿನ್ನ ನುಡಿಯ ಕೇಳಿ ನನ್ನ ಮನಸ್ಸು ಕರಗುತ್ತಿದೆ. ನಿನ್ನ ನುಡಿಯ ಕೇಳಿ ನನ್ನ ಮನಸ್ಸು ಸೋಲುತ್ತಿದೆ. ಪ್ರೀತಿಸುವೆ ನಮಗೆ ನೀ ಮುಟ್ಟಿದರೆ ಸಾಕು, ಮಾತಾಡಿದರೆ ಸಾಕು, ಮುಟ್ಟಿದರೆ ಸಾಕು, ಮಾತಾಡಿದರೆ ಸಾಕು, ಏರುತ್ತ ಮತ್ತು ನಿನ್ನಿಂದಾಗ ಒಡಿಸುಮೆ ಸಿಹಿ ಮುತ್ತು. ಲಲಲಲ, ಓ ಲಲಲಲ, ಓ ಲಲಲಲ, ಓ ಲಲಲಲ.
ಕೈಗೆ ಬಳಿ ಚಂದ, ಹಣಿಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಮುಡಿಗೆ ಮಲ್ಲಿಗೆ ಚಂದ, ಮರಳಿ ಬಂದ ಮುತ್ತೈದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಚಂದ. ನೋಡ್ರಿ 25ನೇ ವಯಸ್ಸಿಗೆ ಮದುವೆ ಆತ. ಏಂತಿ ಹೊಸ್ತಾಗಿ ಬಂದಳು, 3 ತಿಂಗಳಿಗೆ ಹೊಟ್ಟಿಲೆ ಆದ್ಲ. ಮುಂದ ಸ್ಕ್ಯಾನಿಂಗ್ ಮಾಡ್ಸಕ್ ಬಂದೆ ಡಾಕ್ಟರ್ ಮೇಟಿ ಶಿವಣ್ಣನ ಹತ್ರ. ಸ್ಕ್ಯಾನಿಂಗ್ ಮಾಡಿದ, ಜವಳಿ ಜವಳಿ ಯಾಡದವಂದ. ಮುಂದ ನಾನು ಏನ್ ಕೇಳಿದ್ಲು, ಏನ್ರಿ ಇವ್ರು ಮೇಟಿ ಶಿವಣ್ಣರ ಎಲ್ಲ ಉದ್ಯೋಗ ಮಾಡ್ತಾರಲ್ರಿ ಅಂತೇಳಿ. ನಾ ಹೇಳಿನಿ, ಹೆಣ್ಣು ಮಕ್ಕಳು ಕುಲ ಒಂದು ತುಂಬುದು ಬಿಟ್ಟು ಎಲ್ಲ ಮಾಡ್ಯಾನ ಅಂತಂದೆ. ಮುಂದ ಡಿಲೆವರಿಗೆ ವಾದ್ಲು, ಸಿರ್ಜಿನ್ ಆಗ್ಬೇಕಂದ್ರು 2 ಕೂಸು ಫೇಲಾದು, ಹೆಂಡತಿನೂ ಫೇಲಾದು. ಮುಂದೇನು ಮಾಡುದಂತ ವಿಚಾರ ಮಾಡೀನಿ. ಕಟಗೇರಿ ಶಾಂತು ಅಮ್ಮ ಕಟಗೇರಿಯಾಗ ಒಂದು ದೇಸಾರ ಮನ್ಯಾಗ ಒಂದು ಕನ್ಯೆ ನೋಡಿದ್ಲ. ಆಕಿಯು ಲಗ್ನ ಆತು, ಬಂದಳು, 6 ತಿಂಗಳಿಗೆ ಬಸರ ಆದ್ಲು. ಮುಂದೆ ಹಡ್ಯಾಕ್ವಾದ್ಲು, ಕೂಸು ಫೇಲಾತು, ಆಕಿಯು ಫೇಲಾತು. ಮುಂದೆ ಏನು ಮಾಡುದಂತೇಳಿ ಅಡ್ಯಾಡಕತ್ತೀನಿ. ಲೆಂಕ್ಯಾಪ್ನಾರ ಈತಾಪ್ ಸೌಕರ್ ನಾ ಮಗಳು ಕೊಡ್ತೀನಿ ಅಂದ. ಅವ ಮಗಳು ಕೊಟ್ಟ. ಆಕಿ ಹೊಸ್ತಾಗಿ ಬಂದಳು, 9 ತಿಂಗಳಿಗೆ ಆಕಿ ಹೊಟ್ಟಿಲೆ ಆದ್ಲ. ಆಕಿ ಹೊಟ್ಟಿಲೆ ಆದಿನ ದವಾಖಾನಿಗೆ ಇನ್ನು 2 ಸಿರ್ಜಿನ್ ಮಾಡ್ರಿ ವಾಕ್ ಖಾಲಿಯಾಗಿದ್ವಾ. ಇಲ್ಲೇ ಶಾಸಟ್ಟಿ ಡಾಕ್ಟರ್ ಹತ್ರ ಡಿಲೆವರಿ ಮಾಡಿಸಿದ್ರ ಆತಂತೇಳಿ ಬಿಟ್ನೆ. ಆ ಶಾಸಟ್ಟಿ ಡಾಕ್ಟರ್ ಕೈಯಾಗ ಇವ ಅರಿಂದಪ್ಪ ಮಗಳು ಕೂಡ ಬೀಟ ಕಂಪೌಂಡ್ ಇದ್ದ. ಮುಂದೇನಾಯ್ತು, ಡಿಲೆವರಿ ಆಯ್ತು, ಕೂಸು ಉಳಿತಿ, ತಾಯಿ ಸತ್ಲು. ಈಗ ನನ್ನ ಮಗಳು 17 ತುಂಬೆ 18 ಆಗ್ಯಾವ. ಈಗ ಮೊಸರು ಮಾರಕ್ಕೆ ಬಂದಾಳ. ಎಲ್ಲಿ ಹೋಗ್ಯಾಳು, ಯಾವ ಓಣ್ಯಾಗ ಹೋಗ್ಯಾಳು ನೋಡ್ಬೇಕಿನ್ನು. ಅಯ್ಯಯ್ಯೋ, ಯಾರ್ಲೇ ಬಂಟ್ನೂರು ಆನಂದ ಅದಂಗೆ ಕಾಣ್ತೀಯಲ್ಲ. ಅವ ಯಾತ್ರದನ, ಇವ ಅಟ್ ಗೆಡ್ಡದನ, ಅಲ್ಲನ ಕಾಣ್ತಾನ. ಲೇಲೇ ಯಾರ್ಲೇ ನೀನೆ? ನನ್ನ ಮಗಳು ತ್ಯಾಕಿ ಬಿಡ್ಕೊಂಡ, ಆಕಿ ಗಡಿಗೆ ಬೆಣ್ಣಿ ತಗೊಂಡ, ಅದ ಗಡಿಗ್ಯಾಗ ತುಪ್ಪ ಸುರಿಯಾಕೈತಿ ಅಲ್ಲಿ. ಯಾರ್ಲೇ ನೀನ? ಲೇ ನಿನ್ನ ಮಾರಿಯಾರ ತೋರಿಸ್ಲೇ ಒಂದ್ ಸ್ವಲ್ಪ. ಯಾರು ಮಾರಿಯಾರ ತೋರಿಸ. ಮಾವ ನಾನ ನೋಡಪ್ಪ ನಿನ್ನ ಹಳೆಯ ದುಂಡ. ಯಾಕಲೇ ದುಂಡೆ? ಯಾವಾಗ ಬಂದಿ? ಈಗ ಬಂದ್ಯೋ ಮಾವ. ಈಗ ಬಂದ್ಯಾ? ನಿನ್ನ ಮಗಳ ದಾರ್ಯಾಗ ಬೆಟ್ಟಿ ಅಲ್ಲ, ಹಂಗಾಟ್ ಮಾತಾಡ್ಕೊಂತ ನಿಂತೀವ್ ನೋಡು. ಬೆಟ್ಟ ಆದ್ಲು, ನಿಂತಿ, ಚಲೋ ಆತು. ಆ ಮಾತ್ ಕರೆ. ಆದ್ರ ಆಕಿಲೇ ನೀನ್ ಮಗನ 6 ವರ್ಷದವ ಇದ್ದಿ, ಆಕಿ 3 ವರ್ಷ ತಕ್ಕಿದ್ಲು. ಹೆಂಗಾರ ಪರಿಚಯ ಹಿಡಿದ್ರಿ, ಹೆಂಗಾರ ತ್ಯಾಕಿ ಬಿದ್ರಿ. ಆತ್ ಬಿಡಪ್ಪ, ಆತು. ಮತ್ತ ನಿಮ್ಮವ್ವ ತಾಯವ ಆರಾಮದಳಣ್ಣ? ಆರಾಮದಾರ ಮಾವ. ಮತ್ತ ಓಣ್ಯಾಗ ಗೌಡ್ರ ಲಕ್ಷ್ಮವ್ವ ಮೇಟಿ ಇರವ? ಮೇಟಿ ಇರವ ಮ್ಯಾಕ್ ವಾಲ್ದಲ್ಲಕಿ. ಮ್ಯಾಕ್ ವಾಲ್ದ? ಏನು ಮೊಸರು ಗಡಿಗೆ ಮಾಡ್ತಿದ್ರಪ್ಪ ಮೊದಲವ್ರು. ಕ್ಯಾರ್ಕಲ್ ಮಟ್ಟಿ ಆದ್ಯಾಗ ಉಂಡಾ ತಿನ್ನಾಕ್ ಬಿಡ್ತಿದ್ರು. ಏನ್ ಅವ್ರ ಕೆನಿ ಮೊಸರು, ಅದನ್ನ ಬಡಬಡ್ಕೊಂತ ತಿಂತಿದ್ರಲ್ಲ ಒಟ್ರು. ಆತ್ ಬಿಡ ಲೇ, ಅಪ್ಪ ಬರುದು ಬಂದಿ ಆಗಲೇ ತ್ಯಾಕಿ ಬಿಡ್ಕೊಂಡು ನಿಂತಿ. ನಾನು ಒಟ್ಟು ಕಿಮ್ಮತ್ತಿಲ್ಲೇ ಅದಿಲ್ಲೇ ಊರಾಗ. ನನಗೆ ಕಿಮ್ಮತ್ ಕಳಿಯಾಕ ಹೋಗ್ಬೇಡ, ಯಾಕಂದ್ರೆ ನನಗೆ ಎಲ್ಲಾರು ಕಾಕಾ ಅಂಕಲ್ ಅಂತಾರ. ಮತ್ತೇನು ಹರಿಯ ದುಡ್ಕೊಳ್ಬೇಕಾಗಿತ್ತ ನಿನಗ? ನಾ ಕಳಿಯಾಕ ನಿಂತೀನಿ. ಏ ಊರ್ ಸರದ ನಿಂದ್ರ ಅಲ್ಲೇ ನಿಂತಿದೆ. ಆಕಿನೇನು ಸಿರೋಳಿ ಎಮ್ಮಿ ಮಾಡಿ ನಮಗನ ನನ್ನ ಮಗಳ ಯಪ್ಪ. ಹೋ, ಇದು ಎಮ್ಮಿ, ಇದು ಕ್ವಾನ. ನೀನ ಕಟ್ಸಾಕ್ ಬಂದಿ. ನಿನ್ನ ಅವನ ಬಾಚಲ ಕುಣ್ಯಾಗ ಹುಟ್ಟಿದ್ದ. ಯಾಕಪ್ಪ, ಏನ್ ಕೆಲಸ? ಏನಿಲ್ಲ ಮಾವ,
ಯಾಕಪ್ಪ ಏನ್ ಕೆಲಸ? ಏನಿಲ್ಲ, ನಾನು ನಮ್ಮೂರಾಗ ಕಾಲಿನ ಇದ್ನ್ಯಾ, ನಿಮ್ಮೂರಾಗ ಯಾವ ಗಾಡಿ ಓಡಿಸೋದವನ ಅಂತೇಳಿ ಅದಕ್ಕೆ ಇಲ್ಲಿಗೆ ಬಂದ್ ನೋಡು ಮಾವ. ಯಪ್ಪ ಹಂಗಾದ್ರ ಮಾವ ಒಮ್ಮೆರ ನಿಮಗೆ ಗಾಡಿ ಓಡಿಸ್ಯಾನ ಅಂತೀನಿ. ಯವ್ವ ಮಗಳ, ಯಪ್ಪ ಅವ ಏನು ಮನ್ಯಾಗ ಗಾಡಿ ಓಡಿಸುದಿಲ್ಲ, ಆ, ಬಾಳ ಸುಮಾರದನ. ಆ. ಮತ್ ನಿನ್ನ ಮ್ಯಾಲ ಗಾಡಿ ಓಡಿಸ್ಕಿಡ್ಸ್ಯಾನ. ಯಪ್ಪ ನನ್ನ ಮ್ಯಾಗ ಒಮ್ಮೆರ ನಾ ಗಾಡಿ ಓಡಿಸ್ಕೊಳಕ್ಕೆ. ಅಲ್ಲವಾ ಮಗಳ, ನೀ ಇನ್ನ ಸಣ್ಣಕಿದಿ. ಅವ ನಿನ್ನ ಮ್ಯಾಗ ಗಾಡಿ ಓಡಿಸಿದಂದ್ರ 1 ವರ್ಷ ಅನ್ನೋದ್ರಾಗ ನನ್ನ ಕೈಯಾಗ ಕೂಸ್ ಕೊಟ್ಟು ನಿಂದ್ರಿಸ್ತಿ ನೋಡ್. ಮತ್ತ ಯಪ್ಪ ಹಂಗಾದ್ರ ಮತ್ತ ಅವನು ಒಮ್ಮೆ ಬಸರಾಗಿ ಬಿಟ್ಟು ಗಾಡಿ ಓಡಿಸ್ಕೊಲಿಲ್ಲ. ನೋಡ ಮಗಳ, ಯಪ್ಪ ಅವ ಏನ ನನ್ನ ಮ್ಯಾಗ ಗಾಡಿ ಓಡಿಸಿಲ್ಲ, ಆ, ನಾ ಓಡಿಸಿ ನೋಡಿ ನಿಮ್ಮ ಅವನ ಮ್ಯಾಗ ಗಾಡಿ. ಅಯ್ಯೋ ಅವ್ವನ ಮ್ಯಾಗ ಗಾಡಿ ಓಡಿಸಿದಕ್ಕೆ ಅವ್ವ ಅನ್ನಂಗಿಲ್ಲ ಅನ್ನಂಗಿಲ್ಲ. ಹಿಂಗಾದ್ರಪ್ಪ ಮಗಳ, ನಾ ಗಾಡಿ ಓಡಿಸಿದಾಗ ನೀ ಹುಟ್ಟಿ ಇಷ್ಟು ಮಾತಾಡಕ್ ಕಲ್ತಿ. ಆದ್ರ ಆಗಲಕ್ಕ ಮತ್ತ ಅಲ್ಲಿ ದಂಡನರ್ ಮಾಸ್ತರ್ ಮನಿಗೆ ಹೋಗಿದ್ದೆ, ಬೆನ್ನಿ ತುಪ್ಪ ಕೊಟ್ಟಿದ್ದಲ್ಲ ಮಾಸ್ತರ್ಗ, ಅದೇನು ರೊಕ್ಕ ಇಸ್ಕೊಂಡ್ ಬಂದೇನ? ಯಪ್ಪ ಏನ್ ಮಾತಾಡಕತ್ತಿ ಅಂತೀನಿ ನಾನು. ಅಲ್ಲ ರೊಕ್ಕ ಹೋಗಿ ಹಂಗ ಹೋಗಿ ಇಸ್ಕೋಬಾರ್ದು ಅಂದ್ರೆ ಈ ಒಟ್ಟು ಭೇಟಿ ಅದ, ಹಂಗ ಏನ್ ಇಸ್ಕೋದ ಸುಮ್ ನಿಂತೆ ನೋಡಿಸ್ತಾನ. ಕೇಳಪ್ಪ ಗಾಡಿ ಆ ದಂಡನರ ಮಂದಿ ಕೈಯ ಸಿಕ್ಕ್ರಂತೂ ಮುಗದ ಹೋತು. ನೋಡಿಲ್ಲ ಮಗಳ, ರೊಕ್ಕ ಇಸ್ಕೊಂಡು ಬಂದಿದ್ರ ಈ ಕೊಮುಟ್ರಿ ಅಂಕಣ್ಣ ಹತ್ರ ಹೋಗಿ ಕರೆನ್ಸಿ ಹಾಕಿಸ್ಕೊಂಬ. ನೋಡಿಲ್ಲ, ಅವ್ ಕರೆನ್ಸಿ ಹಾಕಿಸ್ಕೊಂಡಿಂದ ಈಟ ಗಲ್ಲ ಮುಟ್ಟವಂಗ ಕೇಳುದಿಲ್ಲವ. ಏನ್ ಮಾತಾಡತ್ತೀವ ನಿನ್ನ ಅವನ? ಏ ಮಾವ, ನೀವ್ ಎಲ್ಲಿ ಇಬ್ರು ಜಗಳಾಡ್ಕೊಂತ ನನ್ನ ಇಲ್ಲಿ ನಡು ರಸ್ತಾದ ಬಿಟ್ಟು ಹೋಗ್ತೀರ ಅಂತೀನಿ ನಾನು. ಇಲ್ಲ ಇಲ್ಲ, ಕರ್ಕೊಂಡ ಹೋಗ್ತೀನಿ. ನೋಡಿಲ್ಲ ಮಗಳ, ಯಾವ್ದಾವ್ದು ಎಲ್ಲೆಲ್ಲಿ ಹೊಕ್ಕತ್ತು ಎಲ್ಲೆಲ್ಲಿ ಬರ್ತಾಯ್ತು ನಾವು ಹಡ್ಡಾರೆ. ನೆನಪು ಮಾಡ್ಬೇಕು ನಮ್ಮ ಅಪ್ಪಗನ. ನೆನಪು ಮಾಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗಂಗಿಲ್ಲ ನಮ್ಮ ಅಪ್ಪ. ಅಲ್ಲ ಆಗ ನಮ್ಮವ್ ನಮ್ಮ ಅಪ್ಪಗ ನಾನದೀನಿ ಅಂತ ನೆನಪು ಮಾಡ್ತಾಳಂತ. ಈಗ ನಾನು ಯಪ್ಪ ಇಲ್ಲೇ ಅದೀನಿ ಅಂತ ನೆನಪು ಮಾಡ್ಬೇಕು. ಹಾ ಕೊರಿಲ್ಲಪ್ಪ, ತೆಗಿತೀನಿ. ತೆಗಿ. ನಮ್ಮ ಏನು ಕಳ್ಕೊಂಡು ಮಾವ? ನಮ್ಮ ಅಪ್ಪಂದು ಏನ ಕಳ್ದತ್ತಂತ ನೋಡಲ್ಲ. ಸಿಕ್ತಿ ಲಗುನ ಹತ್ತಲ್ಲ ಮಾವ ನಿಂದ ಬೆಂಕಿ. ನೋಡ ನಮ್ಮ ಅಪ್ಪಂದು ಹವಾ ಹೆಂಗೈತಿ ನೋಡುವಂಗಿಲ್ಲ. ಮತ್ ಶಾರದಾಳದಾಗಿಂದ ಇಲ್ಲಿ ಓಡಿ ಬಂದ್ರೆ ಹವಾ ಇರೋದಾರ ಇಡೀ ಲೆಂಕ್ಯಾಪ್ನವ್ರು ಓಣಿನ ಆಯ್ ಮಾಡಿದವ. ಎದಕ್ಕ ಮಗಳ, ಯಪ್ಪ ನಾ ಹೊಕ್ಕಿನಿ. ನೀ ಏನು ಬಾಳ ಏನು ಮಾಡಬೇಡ, ಕಾರ್ಬ್ಯಾಳಿ ಮಾಡ. ಆ ಮೋದಿಮನ ಹತ್ರ ಒಂದ್ 10 ಕುಚ್ಚಿ ತತ್ತಿ ತಗೊಂಬ. ಆಕಿ 500 ನಿಂಗಮ್ಮೇನ ರೊಟ್ಟಿ ಚಲೋ ಮಾಡ್ತಾಳಂತ. ಒಂದ್ 20 ರೊಟ್ಟಿ ತಗೊಂಡ್ಬರ್ತೀನಿ ನಾನು. ಬಂದ್ ಕುಲೆ ದುಂಡೆ ನೀನು ನಡಿ ಮಾವ, ನೀ ಮುಂದೆ ನಡಿ, ನಾವ್ ಹಿಂದೆ ಬರ್ತೀವಿ. ನೀನ್ ನಡಿಯಪ್ಪ, ಮೆತ್ತ ಬಿಡ. ನಿನ್ನ ಏನೇನದಾವ ಎಲ್ಲ ತಗೊಂಡು ಮಾವ, ಬೆತ್ತ ನಿಂದ ಹಿಂದೆ ಬೆತ್ತ. ಸೀದಾ ಮನೆಗೆ ಹೋಗ್ಬೇಕು. ಎಲ್ಲಾರ ಗಾಡಿ ಜಿಗಿನಿ ತೆಗಿನ್ಯಾಗ ನೋಡಿದ್ನಿ, ಅಲ್ಲೇ ಸಂಧ್ಯಾಗ ನೋಡಿದ್ನಿ ಅಂದ್ರೆ ನಡೆಯಂಗಿಲ್ಲ ಯಪ್ಪ. ಆ ಚಿಗೋಣ ತನ್ನಿ, ಈ ಚಿಗೋಣ ತನ್ನಿ, ಅಲ್ಲಿಟ್ನಿ ಇಲ್ಲಿಟ್ನಿ ಅಂತ ನಡೆಯಂಗಿಲ್ಲ. ಸುಮ್ಮನೆ ಹೋಗ್. 64 ವಯಸ್ಸೀಗ, ಅದು ಕೊರೋನಾದಾಗ ಸತ್ತು ಉಳಿದೀನಿ. ಇನ್ನೇನು ಮಾಡ್ಲಿ? ನಿನ್ನವನ ಹುಂಚಿ ಗಿಡ ಮುಪ್ಪಾದ್ರೂ ಹುಳಿಯಲ್ಲಿ ಹೊಕ್ಕತ್ತೀವ ನಿನ್ನವನ. ಅಗರ್ಕ ಹೋಗಿ ಯವ್ವ ಮಗಳ, ನಂದ ಮಗಳ, ನಿಂದ ಇದೆಲ್ಲ ನಂದ ಮಗಳ. ಗ್ಯಾರಂಟಿ ಐತಿ ನೋಡು ಮಾವ. ಮತ್ತ ಈ ಪೀಸ್ ನಿಂದ. ನೋಡಿದ್ಯಮ್ಮವ ನಮ್ಮ ಅಪ್ಪ ಎಷ್ಟು ಉಡಾಳದಾನ. ಏನ ನಿಮ್ಮ ಅಪ್ಪ ಹಗರ್ ಇರುದಿಲ್ಲವ, ಅದಕ್ಕಂದಲೇ ಶಾರದಾ ಬಿಟ್ಟು ಕಾಗ್ಲೊಮ್ಮಕ್ ಬಂದನ. ಅದಕ್ಕ ನಾ ಹಿಂಗ್ ಹುಟ್ಟಿರ್ಬೇಕು. ನೀ ಇಲ್ಲಿಟ್ಟಿ ಅಲ್ಲಿಟ್ಟಿ ಯಾರಿಗೆ ಗೊತ್ತೈತಿ?
ಅಂದ್ರೆ ನಮ್ಮ ಮಕ್ಕಳ ಮನ್ಯಾಗ ಹುಟ್ಟಿ ಏನ ಯಾರಿಗ್ ಗೊತ್ತು? ಏನ್ ಮಾತಾಡ್ತೀವ ಮಾವ ಬಾ ನಮ್ಮ ಅಪ್ಪ ಮನೆಗೆ ಕರ್ಕೊಂಬ ಅಂದನು ಹೋಗುನು ಬಾ ಎಲ್ಲಿ ಹೋತ್ ನಮ್ಮ ಅಪ್ಪಂದು ಹುಬ್ಬಳ್ಳಿಯ ಶಹರದಾಗ ಕಾನೆ ಕಾನೆ ನಿಂತಾದ ಗುಡಿ ಸಾಪ್ ಸಾಪಾದ ಹೈವೇದಾಗ ದಡ್ಕ ದಡ್ಕ ಕುಲುಕೋ ಚಕಡಿ ಹುಬ್ಬಳ್ಳಿಯ ಶಹರದಾಗ ಕಾನೆ ಕಾನೆ ನಿಂತಾದ ಗುಡಿ ಸಾಪಾದ ಹೈವೇದಾಗ ದಡ್ಕ ದಡ್ಕ ಕುಲುಕೋ ಚಕಡಿ ಪಸಂಗ ಮಸ್ತೈತಿ ಐಟಮ್ಮ ರಗಡೈತಿ ರಗಡ 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 ದಿನೀಬಾ 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 ಕಾಲವಾಡಿ ಕೃಷ್ಣರಿಂದ ಬಂದು ನನ್ನ ಬಾರಿ ರಕಮೋ ಸಿದ್ಧಿ ಕೊಟ್ಟ ಹರಿಯ ಬಿಟ್ಟ ಅಂತೂ ನನ್ನ ಜಗಡಿ ಜಗಮೋ ಈ ದೋಸೆಯ ರಗಡಿದಿ ಐತಮ್ಮ ರಗಡಿದಿ ರಗಡ 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 ದಿನೀಬಾ ರಗಡ 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 ದಿನೀಬಾ ರಗಡ 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 ದಿನೀಬಾ ಯಾಕ್ರಿ ಸಣ್ಣದನ್ಯಾರ ಬಾಳ ಅವಸರ ಇಲ್ಲದ ಬಂದು ಮಾವ ಮಾವ ಅನ್ನಕತ್ತಿರಲ್ಲ ಯಾಕ ಬಾಳ ಗಾಬರಿ ಆಗಿರಿ ಮತ್ ಎಲ್ಲಾರ ರೇಪ್ ಮಾಡಿ ಬಂದಿರಣ್ಣ ಮತ್ತ ತಿಪ್ಪ ಮಾವನವರು ಹೇಳಿದಾಗೆ ನಿನ್ನೆ ರಾತ್ರಿ ನಾನು ಕಳ್ಳತನದಿಂದ ಗಂಧದ ಲಾರಿಯನ್ನು ಸಾಗಿಸುತ್ತಿರುವಾಗ ಆ ಇನ್ಸ್ಪೆಕ್ಟರ್ ಕುಮಾರ ಬಂದು ನಮ್ಮ ಗಂಧದ ಲಾರಿಯನ್ನು ತಡೆದು ಡ್ರೈವರನ್ನು ಬಂಧಿಸುತ್ತಿರುವ ಸಮಯದಲ್ಲಿ ನಾನು ಅಲ್ಲಿದ್ದ ಪರಾರಿಯಾಗಿ ಬಂದಿದ್ದೇನೆ. ಕರ್ಮೇಂದ್ರ ಈಗ ಇನ್ಸ್ಪೆಕ್ಟರ್ ಎಲ್ಲಿರುವನು? ಮಿಸ್ಟರ್ ಧರ್ಮೇಂದ್ರ, ನಾನು ಇಲ್ಲಿಯೇ ಇದ್ದೇನೆ. ತಿಪ್ಪ, ಲೇ ತಿಪ್ಪ, ನಮಸ್ಕಾರ ಪೊಲೀಸ್ ಅಪ್ಪನವ್ರಿಗೆ. ನಿಮಗ 100ಕ್ಕೆ 101 ಆಯುಷ್ ನೋಡ್ರಿ. ಈಗ ನಮ್ಮ ದಣಿಯಾರ್ ನೆನ್ಸಾಕತ್ತಿದ್ರಿ ನಿಮ್ಮನ್ನ. ತಿಪ್ಪ, ಲೇ ತಿಪ್ಪ, ಆ ಕಟ್ಟು ತೆಗೆದುಕೊಂಡು ಬಾ. ಮಿಸ್ಟರ್ ಕುಮಾರ್, ಈ ಬ್ಯಾಗಿನಲ್ಲಿ 2 ಲಕ್ಷ ರೂಪಾಯಿ ಹಣ ಇವೆ. ಇವನ್ನು ತೆಗೆದುಕೋ. ಇನ್ನೂ ಕಮ್ಮಿ ಆದರೆ ಕೇಳೋ, ಕೊಡುತ್ತೇನೆ. ಮಿಸ್ಟರ್ ಧರ್ಮೇಂದ್ರ, ನಾನು ಲಂಚ ತೆಗೆದುಕೊಳ್ಳ ಹೋಗಲಿಕ್ಕೆ ಇಲ್ಲಿಗೆ ಬಂದಿಲ್ಲ. ನಿನ್ನಾಳಿಯ ಕರ್ಮೇಂದ್ರನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೇನೆ. ಏ ಕುಮಾರ, ಇನ್ನೂ ಕಮ್ಮಿ ಆದರೆ ಕೇಳೋ, ಕೊಡುತ್ತೇನೆ. ಇಂದು ನೀನು ಈ ಹಣವನ್ನು ತೆಗೆದುಕೊಳ್ಳದಿದ್ದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಯಿತು. ಎಚ್ಚರ. ಪಶ್ಚಾತ್ತಾಪ ಪಶ್ಚಾತ್ತಾಪ ಪಡೋದು ನಾನಲ್ಲ ಧರ್ಮೇಂದ್ರ, ನಿನ್ನ ಅಳಿಯ ಕರ್ಮೇಂದ್ರ. ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್. ಮಾವ ಮಾವ ಕರ್ಮೇಂದ್ರ, ನೀನೇನು ಭಯಪಡಬೇಡ. ನಿನ್ನನ್ನು ಹೇಗೆ ಬಿಡಿಸಿಕೊಂಡು ಬರಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಏ ಕುಮಾರ, ಮಲಗಿದ ಘಟ ಸರ್ಪದ ಹೆಡೆಯನ್ನು ಬಡಿದೆಬ್ಬಿಸಿ ನಿನ್ನ ಸಾವನ್ನು ನೀನೇ ತಂದುಕೊಂಡಿರುವೆ.
ಎಚ್ಚರ ಕುಮಾರ ಎಚ್ಚರ. ಎತ್ತರ ಧರ್ಮೇಂದ್ರ, ತ್ರೇತಾಯುಗದಲ್ಲಿ ರಾವಣನ ಸಂಹಾರಕ್ಕೆ ರಾಮನ ಜನ್ಮ, ದ್ವಾಪರ ಯುಗದಲ್ಲಿ ಕೌಸಲ ಸಂಹಾರಕ್ಕೆ ಕೃಷ್ಣನ ಜನ್ಮ, ಕಲಿಯುಗದ ನಿಮ್ಮಂತ ಪಾಪಿಗಳ ಸಂಹಾರಕ್ಕೆ ಇನ್ಸ್ಪೆಕ್ಟರ್ ಕುಮಾರನ ಜನ್ಮ. ನೆನಪಿರಲಿ ಹೇ ಕುಮಾರ, ಧರ್ಮೇಂದ್ರ. ಹೊಟ್ಟ ಸೂರ್ಯ ಬೆಳಕು ತರ್ತಾನೆ, ನಿಮ್ಮಂತ ಪಾಪಿಗಳ ಪಾಲಿಗೆ ಕುಮಾರ್ ಸಾವು ತರುತ್ತಾನೆ. ನೆನಪಿರಲಿ. ಕಾನ್ಸ್ಟೇಬಲ್, ತೆಗೆದುಕೊಂಡು ನಡೆಯಿರಿ ಇವನನ್ನು. ತಿಪ್ಪ, ಲೇ ತಿಪ್ಪ, ಓರಿಯಪ್ಪ ಆ ಲಾಯರ್ ಚಂದ್ರಕಾಂತ ನನ್ನ ಮನೆಯಲ್ಲಿ ಯಪ್ಪರ ನವನಗರ 63ನೇ ಸೆಕ್ಟರ್ನ್ಯಾಗ RB ಅರಕೇರಿ ಮನ್ಯಾಗ ಬಾಡಿಗೆದಾರ ನೋಡ್ರಿ, ತೆಳಗಿನ ಮನ್ಯಾಗ. ಹಾ, ಬೇಗ ನಡೆ ಹೋಗೋಣ ಅಲ್ಲಿಗೆ. ಬರ್ರಿಯಪ್ಪರ. ಕರ್ಮೇಂದ್ರ, ನೀನು ಒಬ್ಬ ವಿದ್ಯಾರ್ಥಿಯಾಗಿ ಇಂಥ ಕೆಲಸ ಮಾಡುವುದು ತಪ್ಪು. ಮಿಸ್ಟರ್ ಇನ್ಸ್ಪೆಕ್ಟರ್, ನಿಮ್ಮಂತರ ಪೊಲೀಸರ ಕೈಯಲ್ಲಿ ಸಿಕ್ಕು ಬುದ್ಧಿ ಹೇಳಿಸಿಕೊಳ್ಳುವಷ್ಟು ಅವಶ್ಯಕತೆ ನನಗಿಲ್ಲ. ಅಂದರೆ ನಿಮ್ಮಂತ ಪೊಲೀಸರ ಕೈಯಲ್ಲಿ ಸಿಕ್ಕು ಬುದ್ಧಿ ಹೇಳಿಸಿಕೊಳ್ಳುವಷ್ಟು ನಾನು ದಡ್ಡನಲ್ಲ. ಹೋ, ಹಾಗಾದರೆ ಪಶ್ಚಾತ್ತಾಪ ಪಡುವುದು ನಾನಲ್ಲ ಕರ್ಮೇಂದ್ರ, ನೀನು. ಪಶ್ಚಾತ್ತಾಪ ಪಡೋನು ನಾನಲ್ಲ ಮಿಸ್ಟರ್ ಇನ್ಸ್ಪೆಕ್ಟರ್, ನೀನು. ಕರ್ಮೇಂದ್ರ, ನೀನು ಮಾತಾಡುವ ಅರ್ಥ? ನೀನು ಮಾಡುತ್ತಿರುವ ಈ ಪೊಲೀಸ್ ನೌಕರಿಯನ್ನು ಬಿಟ್ಟು ನಮ್ಮ ಮನೆಯಲ್ಲಿ ನಾಯಿ ಹಾಗೆ ಬೀಳಬೇಕಾದಿತ್ತು. ಎಚ್ಚರ. ಎತ್ತರ. ನನಗೆ ಎತ್ತರ ಹೇಳುವುದ ಹೊತ್ತು ನಾಯಿ ನೀನು. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ನೆನಪಿರಲಿ. ಈ ಹುಚ್ಚು ನಾಯಿ ನಿನ್ನನ್ನು ಕಚ್ಚದೆ ಬಿಡೋದಲ್ಲ ಇನ್ಸ್ಪೆಕ್ಟರ್. ಕಚ್ಚುವ ಮುನ್ನ ಈ ನಾಯಿಯ ಹಲ್ಲುಗಳನ್ನು ಹೇಗೆ ಕೀಳಬೇಕೆಂದು ನನಗೆ ಚೆನ್ನಾಗಿ ಗೊತ್ತು, ನೆನಪಿರಲಿ. ಹಲ್ಲು ಮುರಿಯುವಷ್ಟರಲ್ಲಿ ಕಚ್ಚದೆ ಬಿಡೋದಿಲ್ಲ ಈ ಹುಚ್ಚು ನಾಯಿ ಇನ್ಸ್ಪೆಕ್ಟರ್. ನಾಯಿ ಕಬ್ಬಣ ಬಿಟ್ಟರೆ ಮಗಳುತ್ತಿರುವೆಲ್ಲ. ಹಲೋ, ಅಂದ್ರೆ ಡೇಂಜರಪ್ಪ, ಹುಚ್ಚಾರಾಗಿರಪ್ಪ, ಬೆನ್ನ ಮಾತಿನ ತರಗಾಗೋದೆ ಬೆಂಬರಾಗ್ತೀಯಪ್ಪ. ಹುಡುಗ್ಯಾರಂದ್ರೆ ಡೇಂಜರಪ್ಪ, ಹುಚ್ಚಾರಾಗಿರಪ್ಪ, ಬೆನ್ನ ಮಾತಿನ ತರಗಾಗೋದೆ ಬೆಂಬರಾಗ್ತೀಯಪ್ಪ. ಚೇ ಹೇಳಿದಷ್ಟು ಸಂಕಟ ಆಗತೈತಿ ನೋಡ್ರಿ ಅಂತೀನಿ. ಅಲ್ರಿ, ತುಪ್ಪ ಕಾಸಿ ಬೆಣ್ಣೆ ತೆಗೆದು ಬೆಣ್ಣೆ ಗಟ್ಟಿ ಮಾಡಕ್ ಹೋದ್ರ ಒಬ್ರು ಕೇಳಂಗಿಲ್ರಿ ಅಂತೀನಿ. ಹಿಂಗಾದ್ರೆ ಹೆಂಗ್ ಬೆಣ್ಣೆ ತೆಗೆದು ಹೆಂಗ್ ಕಾಸು ಹಾಕೊಂಡು ನನಗ ತಿಳಿದಂಗಾಗೈತಿ. ಯಾವ ಬರ್ತಾನೋ ಯಾವ ಹೋಗ್ತಾನೋ ನನಗ ತಿಳಿದಂಗಾಗೈತ್ರಿ ಅಂತೀನಿ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ವಿಚಾರ ಮಾಡಿ ನೋಡಿದ್ರ ಆಯ್ತು. ಯಜಮಾನ್ ಬಳೆ ಪ್ರೀತಿ ಬಳಿ ಪ್ರೀತಿ ಮಾಡೋಣ ಬಾ ಬಳೆ. ಯಾರಿಗ್ ಬೇಕ್ರಿ ಬಳಿ ಬಳೆ? ಏ ಬಳಗಾರ, ಅಲ್ಲಿ ಪ್ರೀಸೋಣ ಬಾ ಅಂತ ಯಾರಿಗೆ ಹತ್ತಿರಿ ನೀವು? ಏ ಬಾಯಿಯವರ, ಪ್ರೀತಿಸೋಣ ಬಾ ಅಂತೇಳಿ ನಿಮಗೆ ಯಾಕೆ ಅನ್ನಕ್ ಹೋಗಲ್ರಿ ನಾನು. ನಾವೀಗೆಲ್ಲ ಪ್ರೀತಿ ಮಾಡೋದು ಅದೆಲ್ಲ ಬಿಟ್ಟು ಬಿಟ್ಟಿವ್ರಿ. ಏನ್ರಿ, ಈಗೆಲ್ಲ ಪ್ರೀತಿ ಮಾಡೋದು ಅದೆಲ್ಲ ಬಿಟ್ಟು ಬಿಟ್ಟಿವಿ. ಈಗ ನಾವು ನಮ್ಮ ಬಳಿ ಹೆಸರು ಇಳುವ ಹಂಗದಾವು. ಯಜಮಾನ ಬಳಿ, ಪ್ರೀತಿಸೇ ಬಳಿ, ಪ್ರೀತಿ ಮಾಡೋಣ ಬಾ ಬಳಿ ಅಂತ. ಅದಕ್ಕೆ ಈಗೆಲ್ಲ ಪ್ರೀತಿ ಮಾಡೋದು ಎಲ್ಲ ಬಿಟ್ಬಿಟ್ಟಿವ್ರಿ. ಈಗ ನನ್ನ ಮುಂದ ಬಳಿ ಇಡ್ಸು ಭಾಳ ಅದಾವ್ರಿ. ಅದಕ್ಕ ನಾ ಹೊಕ್ಕಿನ್ರಿ. ರೇ ಬಳಗಾರ, ರೇ ಹಂಗ ಮಾಡ್ರಿ, ಸ್ವಲ್ಪ ತಡ್ಕೋರಿ. ಇಲ್ಲ ಇಲ್ಲಿ ಇಲ್ಲಿ ಸಂಧ್ಯಾಗ ಇಲ್ಲಿ ಸ್ವಾಮಿಗಳ ಅಂಬರೀನ ಮಗಳು ಶಿಲ್ಪಾಗ ಬಳಿ ಇಡ್ಸೋದೈತಂತ ಅರ್ಜೆಂಟ್. ಆಕಿ ಇಳಿಸಿ ಕ್ಯಾಸೆ ಅಲ್ಲಿ ಹಕ್ಕಿ ಮಣಿ ಲಕ್ಷ್ಮಾವತಿಗೆ, ಆ ಬಳಕ ಮ್ಯಾಗ ದಂಡನವ್ರ ಪ್ರೇಮ ಅತ್ತಿಗೆ, ಬಂಟ್ನೂರು ಹೇಮವ್ಗ ಅಕ್ಕಗ, ಮತ್ತ ಇಲ್ಲಿ ಬಂದ ಇವ್ರ ಹೋಗ್ಲಿ ಬಿಡ್ರಿ. ಎದರ್ಲೆ ಬಾಯಿಲಿ ಹೇಳ್ಬೇಕಂತೀರಿ? ಈಗ ಅನಾಕತ್ತಿರಲ್ಲಿ ಬಾಯಿ ಇಲ್ದಂಗ ಆಗೈತಿ ಅಂತ ಬಾಯಿಲೆ ಹೇಳ್ರಿ, ಯಾರು ಬೇಡ ಅಂತಾರ? ಯಾಕಂದ್ರಿ ನೀವು ಮಾನ್ಯ ಬಟ್ ಕಡ್ದ ನಾನು ನೋವು ಮಾಡಿರಿ, ಹೌದ್ರಾ? ಅದಕ್ಕ ಈ ಬಟ್ಟಿಗೆ ಯಾವ ದವಾಖಾನಿಗೆ ತೋರಿಸಿದ್ರು, ಯಾರು ಕಡ್ದಾರ, ಹೆಂಗ ಕಡ್ದಾರ,
ಹೆಂಗ ಕಡ್ದಾರ ಮತ್ತ ಕೇಳಕತ್ತಾರ ಡಾಕ್ಟರ್ಗಳು ನರ್ಸ್ಗಳು ಹ್ಮ್. ಅದಕ್ಕ ನಾ ಯಾರ ಹೆಸರು ಅಂತ ಹೇಳಿ ಯಾರ ಹೆಸರು ಯಾಕೆ ಹೇಳ್ತೀರಿ? ನಿಮ್ಮ ಬಾಯಾಗಿಂದ ಏನೈತೆ ಅಲ್ರಿ ಅದ ಬಾಯಿನ ಹೇಳ್ರಿ. ಇದ್ದಂಗ ಹೇಳಿದ್ರೆ ಏನ್ ಹೇಳ್ತ್ರಿ? ಯಾರ ಡಾಕ್ಟರ್ಗಳು ಕೇಳ್ಬೇಕಲ್ಲ ನಾ ಹೆಸರು. ಈಗಿನ ಕಾಲದಾಗ ಯಾಕೆ ಬೇಕಾಗಿತ್ರಿ ಇದೆಲ್ಲ? ಈಗಿನ ಕಾಲದಾಗ ಯಾರು ಬೇಕಾಗೈತೆ ಅಂದ್ರೆ ಈಗಿನ ಕಾಲ ಬಟ್ ನೋವಾದ್ರು ಸುಳ್ಳು ಹೇಳ್ತಾರ ಅಂತ ತಿಳಿದಿರನ ರೀ ಬಳಗಾರ, ಈಗಿನ ಕಾಲದಾಗ ನೋಡಿದ್ರ ಸಾಕ ಈ ಬಳಗಾರ ಸುದ್ದಿನ ಹಿಂಗಾಗೈತಿ. ಈ ಕಾಲದಾಗ ಯಾಕೆ ಬೇಕಾಗಿತ್ತು ಅಂತಿದ? ಮತ್ ಈಗ ನಿಮ್ ಮುಂದೆ ಹೇಳ್ರಿ. ಬಟ್ ನೋವಾದಾರ ಯಾರು ಸುಳ್ಳು ಹೇಳ್ಯಾರ ಮತ್ತ ಏ ಯಾಕೆ ಸುಳ್ಳು ಹೇಳ್ತಾರ್ರಿ ಅಂತೀನಿ. ಈಗ ಹೆಂಗಾಗೈತಿ ಅಲ್ರಿ ಬಳಗಾರ, ಈಗಿನ ಕಾಲದಾಗ ಹೆಂಗಿರ್ತೈತಿ ಹಂಗ ಹೇಳ್ಬೇಕು ನೋಡ್ರಿ. ಹಂಗ ಹೆಂಗ ಹೇಳ್ತೀರಿ ಬೈಯರ? ಬಟ್ ನೋವಾದ್ರು ಸುಳ್ಳು ಹೇಳಂತೀರನ? ಏ ಹೋಗ್ಲಿ ಬಿಡ್ರಿ, ನಿಮ್ಮ ಜೋಡಿ ನಮ್ದೇನೇ ಮಾತು. ನಮ್ಮ ಮಾವ ಮನ್ಯಾಗ ಬಂದು ಕುಂತಾನ, ಅವಾಗ ಹಿಂಗ ನಿತ್ರ ಆಗಂಗಿಲ್ಲ, ಉಣಿಸಿ ಬರ್ತಾನ. ಯಾಕ ಅವನ ಬಟ್ಟಿಗೆ ಏನಾರ ಆಗೈತನ? ಮತ್ತ ಏನ್ ಯಾರ್ದಾರ ಬಾಯಾಗ ತುಪ್ಪ ಸುರಿಯಕ್ ಹೋಗಿದ್ದನ? ಏನ ನಿಮ್ಮ ಬಾಯಾಗ ಏನಾರ ತುಪ್ಪ ಸುರಿಯಕ್ ಹೋಗಿದ್ದ? ಯಾಕ್ರಿ ಬಳಗಾರ ಅಂತೀನಿ. ಅಲ್ಲ, ಯಾರ ಬಾಯಾಗ ಹಾಸಿ ಯಾಕೆ ತುಪ್ಪ ಸುರಿಸ್ಬೇಕು ಅಂದ್ರ ನಮ್ಮದೇನ ಹಂಗ ಬಿದ್ದು ತುಪ್ಪದ ಕಾಸಿದ್ರೆ ತುಪ್ಪ ಹೆಪ್ಪ ಗಟ್ಟೈತೆ ಅಂತ ಯಾರನ್ನು ನಂಬಕ್ ಆಗುದಿಲ್ರಿ ಈಗಿನ ಕಾಲದೊಳಗ. ಯಾರನ್ನು ನಂಬಕ್ ಹಿಡಿಯಬೇಡ್ರಿ ನೀವು ನೆಚ್ಚಿಗೆ. ರೀ 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 ನೀವು ಹಂಗ ನಾಕತ್ತೀರಿ, ನಾವು ಹಂಗ ತಿಳಿದ ಹಂಗ ನಾಕತ್ತೀವ್ರಿ. ನೀವ್ ಯಾಕೆ ಅದನ್ನ ತಪ್ಪು ತಿಳ್ಕೊತೀರಿ ಅಂತೀನಿ ನಾನು. ಬಳಗಾರ ಹೇಳ್ರಿ ಹೇಳ್ರಿ. ಇದೈತಿ ಅಲ್ರಿ, ಇದ ಬಾಳ ಚಂದ ಕಾಣ್ತೈತಿ. ನೀವ್ ಎತ್ತಲಿಲ್ಲ ಅಂದ್ರ ನಾನು ಎತ್ತಬೇಕಾಗತ್ತ. ಎತ್ತಿದ್ರೆ ನೆಡುವುದಿಲ್ಲ. ಓ ಏನಿದ್ರು ದೋ ತುಕಡ ಏಕ್ ಮಾಡ್ತೋ ದೋ ತುಕಡ ಏಕ್ ಮಾಡ್ತೋ ದೋ ತುಕಡ ಅಂದ್ರ ಗಡಿಗೆಗಿನ ಬ್ಯಾನಿ ನಿಮಗೂ ಬೇಕಾಗೈತೆ ಅಂತ. ಒಟ್ಟು ನೀವು ಕೈ ಹಾಕವ್ರ ತಡ್ರಿ, ಹಂಗಾರ ಗಡಿಗೆ ತರ್ತನ ಕೈ ಹಾಕಾಕತ್ತ. ನನ್ನ ಗಡಿಗ್ಯಾಗ ನೀವು ಚಂದಂಗ್ ಕೈ ಹಾಕಬೇಕು, ಅದನ್ನ ಕೈ ಬಿಡಬಾರ್ದು. ಕೈ ಒಳಗೆ ಬೆಣ್ಣೆ ಹಾಕಿದ್ರೆ ಏನಂತ ತಿಳ್ಕೊಬೇಕು. ಹಾಕ್ತೀರಾ? ಹಾಕೇ ಬಿಡ್ತೀನಿ. ನೀವಿಷ್ಟು ಗಟ್ಟಿರ ಬೆಳಕ ನಿಮ್ಮ ಗಡಿಗೆ ತುಪ್ಪ ಸುಡ್ಸೇ ಹಾಕ್ರಿ ನನ್ನ ಕೈಯಾಗ ಗಡಿಗಿನ. ಹಾಕ್ಲಾ ಹಾಕ. ಹಾಕ್ಲಾ? ಅಯ್ಯ ನನ್ನ ಗಡಿಗೆ ಕೈ ಹಾಕ. ಗುಂಡ ಗಡಿಗೆ ಬೆಣ್ಣೆ 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 ಬಾಯಾಗ ಹಾಕೋ, ಬಾಯಾಗ ಹಾಕೋ, ಬಾಯಾಗ ಹಾಕೋ. ಅಯ್ಯ ಗಡಿಗೆ ಕೈ ನೋಡಿದ್ರಿಲ್ಲ ರೀ ಬಳಗಾರ? ಹೇಳ್ರಿ. ತೆಳಗಿಡ್ರಿ. ಏರ್ಸ್ಬೇಕನ್ರಿ ಬಳಿ? ಮತ್ ನೀವು ಆಗ ಏರಿಸ್ಲಿಲ್ಲ, ಕೈ ಕೊಟ್ಟು ಬಳಿ ಬಳಿ ಅಂದ್ರ ನೀವ್ ಏರಿಸ್ಲಿಲ್ಲ ಅಂದ್ರ ನಾ ಹೆಂಗ್ ಏರಿಸ್ಕೋಬೇಕ? ನಾ ಏರಿಸ್ಕೊಳಿ? ನಾನ ಏರಿಸ್ತೀನಿ. ನೀವು ಗಟ್ಟಿದ್ರೆ ನಾನೇ ಏರಿಸ್ತೀನಿ. ಯಾರು ಬೇಡ ಅಂತಾರಿ? ಕೈ ತಗೋರಿ. ಸರಿ. ತಿಕ್ಕಿ ತಿಕ್ಕಿ ಸಾಕಂತ ಚುಕ್ಕಿ ಬಣಿಯ ತಂದೆನ ನಾನ ಹೊತ್ತಿ ಒತ್ತಿ ಹಿಡಿಸಾಕಂತ ಸುತ್ತುಂಗರ ತಂದೆನ ನಾನ ನೀ ಬಾಲ ಚಂದ ಹೆಣ್ಣ ಹುರಾನ ನನ್ನ ನಿನ್ನ ನೀ ಕಾಡಿಗೆ ಕಣ್ಣಿನ ಹೆಣ್ಣ ನಿನ್ನ ಮ್ಯಾಲ ಲೋಕದ ಕನ್ನ ಒತ್ತಿ ಒತ್ತಿ ಸಾಗಂದ ಚುಕ್ಕಿ ಬಣಿಯ ತಂದೆನು ನಾನ ನೀ ಬಾಲ ಚಂದ ಹೆಣ್ಣ ಶಿರೋಳ ಲಕ್ಷ್ಮಿಯು ನೀನ ನೀ ಕಾಡಿಗೆ ಕಣ್ಣಿನ ಹೆಣ್ಣ ನಿನ್ನ ಮ್ಯಾಲ ಲೋಕದ ಕಣ್ಣ
ಚೆಲುವಿ ಇಲ್ಲ ನಿ ಬಾಳ ಹಗಮದಿ ಹೆಣ್ಣ ದಿಕ್ಕಿ ದಿಕ್ಕಿ ಇನ್ನು ಸಾಗಂದ ಚುಕ್ಕಿ ಬನಿಯ ತಂದೆನು ನಾನ ಚುಕ್ಕಿ ಚುಕ್ಕಿ ಇನ್ನು ಸಾಗಂದ ಚುಕ್ಕಿ ಬನಿಯ ತಂದೆನು ನಾನ ಲಾಲನ ಲಾಲನ ಲಾಲ ಲಲಾಲ ಲಾಲನ ಲಾಲ ಲಾಲನ ಲಾಲನ ಲಾಲ ಲಲಾಲ ಲಾಲನ. ಈ ಒಂದು ಬೆಣ್ಣೆಯನ್ನು ಅಯ್ಯಯ್ಯೋ ಗಾತಾತಪ್ಪ ಗಾತಾತ ಲೇ ಗಟ್ಟಿದ್ದ ಗಡಿಗೆ ತೂತು ಕೆಡದ್ ಬಿಟ್ರಲ್ಲಿ ಹೆಂಗಲೇ ನಮ್ಮ ಮನ್ಯಾಗ ಇರುದು ಒಂದ ಗಡಿಗೆ ನಾ ಹೆಂಗ ಮಾಡ್ಲು ಯವ್ವ ಅಯ್ಯ ಯಪ್ಪ ನನ್ನ ಗಡಿಗೆ ಹೊಡೆದಿಲ್ಲೋ ಯಪ್ಪ ಇನ್ನ ಗಟ್ಟೈತ್ಯೋ ಯಪ್ಪ ತಗೋ. ಏ ಬೋಗಾನೆ ಅಲ್ಲ ಗಡಿಗೆ ಯವ್ವ ಮಗಳ ಬಾಳ ಶಾಣ್ಯಾಕ ನೋಡವ ನೀ ಗಡಿಗೇನು ತೂತ್ ಬಿದ್ದಿಲ್ಲ ಕರೆ ಆದ್ರ ಗಡಿಗ್ಯಾಣ ಬೆನ್ನಿನ ಕಾಣುವಲ್ಲ ಹಂಗಂದ್ರೆ ಏನಪ್ಪ ಹಂಗಂದ್ರೆ ಏನಪ್ಪ ಹೌದು ನನಗೇನ ಒಂದು ನಮೂನಿ ಸಂಶಯ ಬರಾಕತ್ತೈತಿ ಯಪ್ಪ ನನ್ನ ಗಡಿಗೆ ಒಳಗ ಬೆಣ್ಣೆ ಇಲ್ಲ ಮೊಸರಿನ ಮಜ್ಜಿಗೆ ಉಂಡೆದ ನಾವನ್ ಹೌದವ ಮಗಳ ಉಂಡೆದವ ಕರೆ ಈ ಉಂಡಿ ತಗೊಂಡವ ಯಾರಂತ ಕೇಳಾಕತ್ತೀನಿ ಯಪ್ಪ ನನ್ನ ಗಡಿಗೆ ಬೆಣ್ಣೆ ಒಳಗ ಇವ ಕಾಸಿ ನೋಡ್ತೀನಿ ಅಂತ ಅಂದ ಹೌದವ್ವ ನೀ ಎಲ್ಲ ಗಡಿಗೆ ತಂದು ಬಿಸಿಲಿಗಿಟ್ಟ ಕಾಸ್. ಅವ ಸೂರ್ಯ ಕಾಸಿದ ತುಪ್ಪಾತ ಆತು. ನೀ ಅದು ತುಪ್ಪಾಗು ಮಠ ಎಲ್ಲಿ ಹೋಗಿದ್ದಿ ಅಪ್ಪ ಅದು ಅಪ್ಪ ಬಳಿ ಏರಿಸ್ಕೊಳಕತ್ತಿ ಗಪ್ಪಪ್ಪ ಏಳು ಮತ್ತೆ ಟೈಮ್ ಕೊಡೋ ಯಪ್ಪ ಅಪ್ಪ ಅದು ಹೇಳ ಬಡ ಬಡ ಇವುದಲ್ಲ ಈ ಸೂರ್ಯನ ಕಡೆ ಬಳೆ ಹಾಕಿಸ್ಕೊಳಕತ್ತಿದ್ದ ಹೌದಾ ಅಲ್ಲೇ ಬಳೆಗಾರ ನನ್ನ ಮಗಳಿಗೆ ಬಳಿ ಏರಿಸಿದ ಎಣ್ಣೆ ಇಲ್ರಿ ಏಡ್ಸೇ ಇಲ್ಲ ಇನ್ನು ಅಲ್ಲೇ ಏರಿಸಿಲ್ಲ ಅಂತಿ ಆಕಿ ಕೈ ಮಗನ ಹಿಂಗ್ ಹಿಡ್ಕೊಂಡ್ ನಿಂತಿ ಅಲ್ರಿ ನಿಮ್ಮ ಮಗಳು ಬಂದು ಬೋಟ್ ಹಿಡ್ಕೊಂಡ್ ನಿಂತಿ ನಿಮ್ಮ ಮಗಳು ಬಂದು ಎಬ್ಸಿದ್ಲು ಮ್ಯಾಗ ಹಾ ಅದಕ್ಕ ಸೈಜ್ ನೋಡಾಕತ್ತಿದ್ದೆ ಸೈಜ್ ಸೈಜ್ ನೋಡಾಕತ್ತಿದ್ದೆ ಸೈಜ್ ಏಟ್ ಐತೆ ಅಂತ ನೋಡಾಕತ್ತಿದ್ದೆ ಅಷ್ಟೊಳಗ ನೀವು ಬಂದ್ಬಿಟ್ರಿ ಹೌದಲ್ಲೇ ತಪ್ಪರೆ ಮಗನ ನೋಡಪ್ಪ ನಮ್ಮ ಮಗಳಿಗೆ ಹಾಕಿ ಏರಿಸಂದ್ರು ಏರಿಸ್ಬೇಡ ನೀ ಬಳಿ ಏ ಇಲ್ರಿ ನಾ ಏರ್ಸೋದಲ್ರಿ ಹಾ ಆತವ ಮಗಳ ಮನಿಗ್ ಹೋಗುನು ಮತ್ತ ನೋಡಿಲ್ಲೇ ನಿನಗ ಒಂದೊಂದು ಮಾತು ಹೇಳ್ತೀನಿ ಏನ್ ಪಪ್ಪ ಈ ರಸ್ತಾದಾಗ ಬಳಿ ಏರಿಸ್ಕೊಳಕ್ ಹೋಗ್ಬೇಡ ಯಾಕಂತ ತಿಳ್ಕೊ ಯಾಕ ಈ ನಾಯ್ಕಲ್ ಮಠ ಕಟ್ಟಿಗೆ ಆ, ಸುಳಿಕೆರಿ ಮಾಂತೇಶ ಆ, ಎಡಳ್ಳಿ ಮುದಿಯ ಆ, ನಮ್ ಲೆಂಕೆಪ್ನರ್ ಕಿಸ್ತ ಆ, ಡಿಸ್ಕ ಆ. ಇವ್ರೆಲ್ಲ ನೋಡಿದ್ರಪ್ಪ ಅಂತಂದ್ರ ಅಂದ್ರ ನಿನಗೆ ಏರ್ಸಾಕ್ ಚಾಲು ಮಾಡ್ತಾರ ಯಪ್ಪ ಏನದ ಬಳಿ ಹಿಂಗನ ಅದಕ್ಕೆ ನಿನಗೆ ಏನಾರ ಏರಿಸ್ಕೊಳಂಗ ಆಗಿತ್ತಂದ್ರ ಆಗಿತ್ತಂದ್ರ ಮನ್ಯಾಗ ಹೋಗಿ ಏರಿಸ್ಕೋ ಬಳಿ ಅಪ್ಪ ನೋಡ್ ಪಪ್ಪ ನಾ ಇವನ ಕಡೆನ ಏರಿಸ್ಕೋತೀನಿ ಬೇಡ ಮನ್ಯಾಗ ಏನ್ ಹೇಳಿನಿ ಅಪ್ಪ ಏನಿದ್ರು ಮನ್ಯಾಗ ಅಪ್ಪ ಅಪ್ಪ ಏರಿಸ್ತೀನೋ ಮುದುಕ ನಾ ಏರಿಸ್ಕೋತೀನಿ ಏರಿಸ್ತೀನೋ ನಾ ಏರಿಸ್ಕೋತೀನಿ ಬಿಡುದಿಲ್ಲ. ನಾ ಏರಿಸ್ಕೋತೀನೋ ಮುದುಕ ನಾ ಏರಿಸ್ಕೋತೀನಿ ಪಪ್ಪ ಬಾ ಬಾ ಬೇಡ ನಾ ಏರಿಸ್ಕೋತೀನಿ ಏ ಬಾರೋ ಮುದುಕ ಲೇ ಹೋಗ್ಲಿ ಮುದುಕ ನಿನ್ನ ಮಗಳಿಗೆ ಒಮ್ಮೆರ ಬಳಿ ಏರಿಸಿ ಆಕಿನ ಬ್ಯಾನಿ ಗಡಿಗೆ ಕಣಲ್ ಅನಿಸ್ಲಿಲ್ಲ ನಾ ಬಳಗಾರ ಚೆನ್ನ ತಾಯಿ ಕಾಂಚನೇಶ್ವರಿ ಕೃಪಾಶೀರ್ವಾದದಿಂದ ಡಾಕ್ಟರ್ ಕೋರ್ಸ್ ಏನೋ ಮುಗಿಯಿತು.
ಇನ್ನು ಮುಂದೆ ನನ್ನ ಜೀವನದ ಬಾಳ ಸಂಗಾತಿಯನ್ನಾಗಿ ಇದೇ ಗ್ರಾಮದ ಅಗರ್ಭ ಶ್ರೀಮಂತ ಧರ್ಮೇಂದ್ರ ಅವರ ಮಗಳನ್ನು ಬಯಸಿದ್ದೇನೆ ನಿಜ. ಅವರ ತಂದೆಯೂ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಒಮ್ಮೆಯಾದರೂ ಆ ಜ್ಯೋತಿಯವರನ್ನು ಭೇಟಿಯಾಗಿ ಈ ಮದುವೆ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳಿ ಒಮ್ಮೆ ಅವರ ಮನೆಗೆ ಹೋದರಾಯಿತು. ಇದೇನಿದು, ಆ ಜ್ಯೋತಿಯವರು ಇತ್ತ ಕಡೆನೇ ಬರ್ತಾ ಇದ್ದಾರೆ. ಇವಾಗಲೇ ಅವರನ್ನ ಕೇಳಿ ಅವರ ಅಭಿಪ್ರಾಯವನ್ನ ಪಡೆದುಕೊಂಡ್ರಾಯ್ತು. ನಮಸ್ಕಾರ ಜ್ಯೋತಿಯವರಿಗೆ. ನಮಸ್ಕಾರ. ಅಂದ ಹಾಗೆ ತಾವ್ಯಾರೆಂದು ಕೇಳಬಹುದೇ? ನಾನು ಡಾಕ್ಟರ್ ವೀರೇಂದ್ರ ಅಂತ. ತಾವಿಲ್ಲಿಗೆ ಬಂದ ಕೆಲಸವೇನು ಅಂತ ಕೇಳಬಹುದಾ? ನೋಡ್ ಜ್ಯೋತಿ, ನಾನಿಲ್ಲಿ ಏನೇ ಮಾತಾಡಿದ್ರು ನೀವು ತಪ್ಪು ತಿಳಿಯಲ್ಲ ಅಂದ್ರೆ ಮಾತ್ರ ನನ್ನ ಮಾತನ್ನು ಹೇಳುತ್ತೇನೆ. ಅಂತ ವಿಷಯವೇನಿದೆ ಡಾಕ್ಟರ್ ವೀರೇಂದ್ರ ಅವರೇ? ನೋಡ್ ಜ್ಯೋತಿ ಅವರೇ, ನಿಮ್ಮ ತಂದೆಯವರು ನಿಮ್ಮ ಮನೆಯಲ್ಲಿರುವ ತಿಪ್ಪೇಶಿಯನ್ನು ನನ್ನ ಮನೆಗೆ ಕಳಿಸಿಕೊಟ್ಟಿದ್ದರು. ನನ್ನನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ದರು. ಆಗ ತಿಪ್ಪೇಶ್ ಅವರನ್ನು ವಿಚಾರಿಸಿದಾಗ ನಮ್ಮ ಸಾಹುಕಾರ ಧರ್ಮೇಂದ್ರ ಅವರು ತಮ್ಮ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಲು ತೀರ್ಮಾನಿಸಿದ್ದಾರೆ, ನಿಮ್ಮನ್ನು ಕರೆದುಕೊಂಡು ಬಾ ಎಂದು ಹೇಳಿ ಕಳಿಸಿದ್ದರು. ಆದರೆ ನನಗೆ ಯಾಕೋ ಏನೋ ಈ ಮದುವೆ ಪ್ರಸ್ತಾಪವನ್ನು ಮುಂದುವರಿಸುವ ಮೊದಲು ನಿಮ್ಮ ಅಭಿಪ್ರಾಯವನ್ನು ಕೇಳಬೇಕು ಎಂಬ ಆಸೆ ಆಯಿತು. ಹಾಗಾಗಿ ನಿಮ್ಮನ್ನು ಭೇಟಿಯಾಗಿ ಈ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳಲು ಬಂದಿದ್ದೇನೆ. ನೋಡಿ ವೀರೇಂದ್ರ ಅವರೇ, ನಮ್ಮ ತಂದೆಯವರು ಹೇಳಿರಬಹುದು ನಿಜ. ಆದರೆ ನೀವು ತಿಳಿದುಕೊಂಡ ಹಾಗೆ ನಮ್ಮ ತಂದೆಯವರು ಒಳ್ಳೆಯವರಲ್ಲ. ಅದಕ್ಕಾಗಿ ಒಂದು ವೇಳೆ ಯಾವುದೇ ಕಾರಣಕ್ಕಾಗಿ ಅವರ ಜೊತೆ ತಮ್ಮ ವಿರುದ್ಧವಾದರೆ ಆಮೇಲೆ ನನ್ನನ್ನು ಅನಾಥಳನ್ನಾಗಿ ಮಾಡಬೇಕಾಗೋದು. ಜ್ಯೋತಿಯವರೇ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಎಂದ ಮೇಲೆ ನಿಮ್ಮನ್ನು ನನಗೆ ಕೊಟ್ಟ ಮೇಲೆ ಆ ನಿಮ್ಮ ತಂದೆಯವರಿಂದ ವಿರೋಧವೇನಾದರೂ ಬಂದರೆ ನಾನೇಕೆ ನಿಮ್ಮನ್ನು ಕೈ ಬಿಡಲಿ? ನಿಮ್ಮನ್ನು ಮನೆ ಬಿಟ್ಟು ಎಂದೂ ಕಳಿಸಲ್ಲ ಜ್ಯೋತಿ, ಎಂದೂ ಕಳಿಸಲ್ಲ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ದಾರೆಯೇ? ನನ್ನ ಮನೆಯಲ್ಲಿ ಯಾರೂ ಇಲ್ಲ ಜ್ಯೋತಿ. ಯಾಕೆ ಅಂತ ಕೇಳಬಹುದಾ? ಇಲ್ಲ ಜ್ಯೋತಿ, ನಾನೊಬ್ಬ ಅನಾಥ, ಹೀಗಾಗಿ ನಾನು ಒಬ್ಬನೇ ಇದ್ದೀನಿ. ಡಾಕ್ಟರ್ ವಿದ್ಯಾಭ್ಯಾಸ ಹೇಗೆ ಕಲ್ತ್ರಿ? ನೋಡಿ ಜ್ಯೋತಿಯವರೇ, ಅದೊಂದು ದೊಡ್ಡ ಕತೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ ಎನ್ನುವ ಹಾಗೆ ನನ್ನ ಡಾಕ್ಟರ್ ಕೋರ್ಸ್ ಮುಗಿಯಲು ದಯಾವಂತರಾದ ಹಾಗೂ ನನ್ನ ಪಾಲಿನ ದೇವರಾಗಿ ಬಂದವರು ಡಾಕ್ಟರ್ ಇನ್ಸ್ಪೆಕ್ಟರ್ ಕುಮಾರ್ ಅಂತ. ಆ ಕುಮಾರ್ ಅವರ ಆಶೀರ್ವಾದ ಹಾಗೂ ಅವರ ಹಣಕಾಸಿನ ನೆರವಿನಿಂದ ನಾನೊಬ್ಬ ಡಾಕ್ಟರ್ ಆಗಿ ಇಲ್ಲಿವರೆಗೆ ಬೆಳೆದು ನಿಂತಿದ್ದೇನೆ. ಹೀಗಾಗಿ ನಮ್ಮ ಸ್ನೇಹ ಬೆಳೆದು ನಾವೆಲ್ಲ ಜೊತೆ ಇದ್ದೇವೆ. ನೀವು ಹೇಳಿದ ಹಾಗೆ ಆ ಇನ್ಸ್ಪೆಕ್ಟರ್ ನಿಮಗೇನಾಗಬೇಕು? ಏನಿಲ್ಲ ಜ್ಯೋತಿ, ನಾವಿಬ್ಬರು ಕೂಡ ಒಟ್ಟಿಗೆ ಶಾಲೆಯಲ್ಲಿ ಕಲಿತವರು, ಜೊತೆಗೆ ಒಟ್ಟಿಗೆ ಆಡಿ ಬೆಳೆದವರು. ಹೀಗಾಗಿ ನಮ್ಮ ಸ್ನೇಹ ಬೆಳೆದು ನಮ್ಮ ಪ್ರಾಣ ಸ್ನೇಹಿತರಾಗಿ ಬೆಳೆದು ನಿಂತಿದ್ದೇವೆ ಜ್ಯೋತಿ. ಆ ಇನ್ಸ್ಪೆಕ್ಟರ್ ಈಗ ಎಲ್ಲಿದ್ದಾರೆ ವೀರೇಂದ್ರರವರೇ? ಇದೇ ಗ್ರಾಮದ ಹೊಸದಾಗಿ ಬಂದಿರುವ ಇನ್ಸ್ಪೆಕ್ಟರ್ ಕುಮಾರ್ ಅಂತ ಜ್ಯೋತಿ. ಓಹೋ, ಆ ಇನ್ಸ್ಪೆಕ್ಟರಾ? ಅದೇ ಇನ್ಸ್ಪೆಕ್ಟರ್. ಹೌದು, ಅವ್ರು ನಿಮಗೆ ಮೊದಲೇ ಪರಿಚಯವೇ? ಹಾಗೇನೂ ಇಲ್ಲ. ಒಂದು ಸಲ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಜೊತೆ ಮಾತನಾಡ್ತಾ ಇದ್ದಾಗ ನೋಡಿದ್ದೆ. ಹೌದು ಹೌದು, ಅವರು ನಿಮ್ಮ ಮನೆಗೆ ಬಂದ ಕಾರಣವೇನೆಂದು ಕೇಳಬಹುದೇ? ನೋಡಿ ವೀರೇಂದ್ರ ಅವರೇ, ನಾನಾಗ ಕಾಲೇಜಿನಿಂದ ಬರ್ತಾ ಇದ್ದೆ. ಆ ಇನ್ಸ್ಪೆಕ್ಟರ್ ನನ್ನ ಮಾವನ ಜೊತೆ ಮಾತನಾಡ್ತಾ ಇದ್ರು. ಆವಾಗಲೇ ನಾನು ಅವರನ್ನ ನೋಡಿದ್ದು. ಇರ್ಲಿ ಬಿಡಿ ಜ್ಯೋತಿ, ನಾವಿಲ್ಲಿ ಬಂದು ಮಾತಾಡೋದೇ ಬೇರೆ, ವಿಷಯ ಬೇರೆ ಕಡೆನೇ ಹೋಗಿದೆ. ಅದು ಹೋಗ್ಲಿ, ಆ ಮದುವೆ ಪ್ರಸ್ತಾಪದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಲೇ ಇಲ್ಲ. ನಿಮ್ಮ ಒಪ್ಪಿಗೆಯೇ ನನ್ನ ಒಪ್ಪಿಗೆ. ಇವಾಗ ನನ್ನ ಮನಸ್ಸು ಹಗುರಾಯ್ತು ನೋಡಿ ಜ್ಯೋತಿ. ಈ ಒಂದು ಸುಮಧುರ ಸಂದರ್ಭದಲ್ಲಿ ಈ ಪ್ರೇಮಕ್ಕೆ ಕಾಣಿಕೆಯಾಗಿ ಏನಾದರೂ ಕೊಡಬಾರದೆ? ಹಾಗೆ ವೀರೇಂದ್ರರವರೇ, ನಾಳೆ ನೀವು ಖಂಡಿತ ನಮ್ಮ ಮನೆಗೆ ಬರಬೇಕು. ಆಯ್ತು ಜ್ಯೋತಿ ಅವರೇ, ಇಷ್ಟೆಲ್ಲ ಆದ್ಮೇಲೆ ನಾನು ನಿಮಗೆ ಬರದೇ ಇರಲು ಸಾಧ್ಯವೇ? ಖಂಡಿತ ಬರುತ್ತೆ. ಇದು ಕೇಳಿ ಕಮ್ಮಿ ಇಲ್ಲ, ತಪ್ಪಿಸ್ಬಾರ್ದು. ಖಂಡಿತ ಬರಬೇಕು. ಖಂಡಿತ ಬರ್ತೇನೆ ಜ್ಯೋತಿ ಅವರೇ, ಖಂಡಿತ. ಓಕೆ, ಬಾಯ್. ಹಲೋ. ಅಲ್ಲಿ ಇಲ್ಲ, ಕ್ಯಾಂಟೀನ್ದಾಗ ಹುಡ್ಕ್ಯಾಡಿನಿ, ಅಲ್ಲಿ ಇಲ್ಲ. ವಕೀಲಪ್ಪ ನಮ್ಮ ದನಿಯಾರಂತೂ ಅರ್ಜೆಂಟ್ ಕರ್ಕೊಂಬ ಅಂತ ಕಳಿಸ್ಯಾರ. ಇವ್ರು ಅಡ್ಯಾಡ್ 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 ಕಾಲ ನೂಸಾಕತ್ಯಾವ ನೋಡ್ರಿ.
ಏನ್ರಿ ತಿಪ್ಪೇಶ್ವರ ದಾರ್ಯಾಗ ನಿಂತೇನೋ ಯೋಚನೆ ಮಾಡಕತ್ತಿರಲ್ಲ. ಬರ್ರಿ ಚಂದ್ರಕಾಂತ್ ವಕೀಲಪ್ಪನವ್ರ, ನಾನು ನಿಮ್ಮ ದಾರಿನ ಕಾಯಕತ್ತಿದ್ನಿ. ಯಾಕ್ರಿ ನನ್ ದಾರಿ ಕಾಯಕತ್ತಿದ್ರಿ? ನೋಡ್ರಿ ನಮ್ಮ ದನಿಯಾರ್ದೇನ ಕೆಲಸ ಐತಂತ ಅರ್ಜೆಂಟ್ ಕರ್ಕೊಂಬಾ ಅಂತ ಹೇಳ್ಯಾರ ನಿಮ್ಮನ್ನ. ನಾವು ನಿಮ್ ಸಾವುಕಾರ ಭೇಟಿ ಆಗ್ಬೇಕಾಗಿತ್ರಿ. ಟೈಮ್ ಆಗೈತೆ, ನಮ್ದು ಅರ್ಜೆಂಟ್ ಐತಿ. ನಡಿ ಹೋಗೋಣ ಹಂಗಂದ್ರ. ಹಾ ಬರ್ರಿ, ಅಲ್ಲೇ ತೋಟದ ಮನ್ಯಾಗ ಅದಾರ, ಎಲ್ಲಾ ವ್ಯವಸ್ಥೆನೂ ಐತಿ, ಜವಾರಿ ಕೋಳಿನೂ ಮಾಡಿವ. ನಡ್ರಿ ನಡ್ರಿ ಹಂಗಂದ್ರ ಹೋಗೋಣ. ದಯವಿಟ್ಟು ಪ್ರೇಕ್ಷಕರಲ್ಲಿ ಒಂದು ವಿನಂತಿ. ಪ್ರದೀಪ್, ಕೇಕ್ ಕಟ್ ಮಾಡೋದು ಇನ್ನೂ ಲೇಟ್ ಏನಪ್ಪ? ಇಲ್ಲ ಸಿದ್ದಪ್ಪ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕಟ್ ಮಾಡ್ತೀವಿ. ಅಮ್ಮ ಅಪ್ಪಾಜಿ ಬರೋದು ಇನ್ನೂ ಲೇಟ್ ಆಗುತ್ತೇನಮ್ಮ? ಇಲ್ಲಪ್ಪ, ಬೇಗನೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಯಾಕಮ್ಮ, ಯಾವುದಾದರೂ ಕೆಲಸಕ್ಕೆ ಹೋಗಿದ್ದಾರೇನಮ್ಮ? ಇಲ್ಲ ಸಿದ್ದಪ್ಪ, ಪ್ರದೀಪ್ನ ಚಿಕ್ಕಪ್ಪ ಶಂಕರನ ಕರೆಯೋದಕ್ಕೆ ಹೋಗಿದ್ದಾರೆ. ಅವನೆಲ್ಲಿ ಸಿಗುತ್ತಾನಮ್ಮ? ಅವನು ಈಗಾಗಲೇ ಕಾಲೇಜಿಗೆ ಹೋಗಿರುತ್ತಾನೆ. ಹಾ ಅಮ್ಮ, ಅಪ್ಪಾಜಿ ಬಂದೇ ಬಿಟ್ಟರು. ಅಪ್ಪಾಜಿ ಇಷ್ಟೇ ಮಿನಿಟ್ಟು? ನೋಡು ಪ್ರದೀಪ, ನಿನ್ನ ಬರ್ತ್ಡೇಗೆಂದು ಶಂಕರನ್ನು ಕರೆದುಕೊಂಡು ಬರುವಷ್ಟರಲ್ಲಿ ಲೇಟ್ ಆಯ್ತು. ಶಂಕರ್, ಪ್ರದೀಪ್ ಹುಟ್ಟುಹಬ್ಬಕ್ಕೆ ಏನಾದರೂ ಕಾಣಿಕೆ ತಂದಿರುವೇನಪ್ಪ? ಅಪ್ಪ, ನಾವು ಬಡವರು, ನಮ್ಮ ಹತ್ತಿರ ಕಾಣಿಕೆ ಕೊಡಲು ಏನಿದೆಯಪ್ಪ? ಆದರೂ ಒಂದು ಚಿಕ್ಕ ಕಾಣಿಕೆಯನ್ನು ತಂದಿರುವೆ. ಚಿಕ್ಕಪ್ಪ, ನೀನು ತರದೇ ಇದ್ದರೂ ಪರವಾಗಿಲ್ಲ, ಆದರೆ ನೀನು ಬಂದೆ ಅಲ್ಲ ಅಷ್ಟೇ ಸಾಕು. ಶಂಕರ್, ಅದೇನೋ ಒಂದು ಚಿಕ್ಕ ಕಾಣಿಕೆ ತಂದಿರುವೆ ಎಂದೆಯಲ್ಲ, ಏನಪ್ಪ ಅದು? ನಾ ಕೊಡುವ ಕಾಣಿಕೆ ಚಿಕ್ಕದು ಇರಬಹುದು, ಪೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಒಬ್ಬ ಬಡವನಿಗಾಗಲಿ, ಒಬ್ಬ ಶ್ರೀಮಂತನಿಗಾಗಲಿ, ಓರ್ವ ವಿದ್ಯಾರ್ಥಿಗಾಗಲಿ, ಒಬ್ಬ ಕಲಾವಿದನಿಗಾಗಲಿ ಅದು ಅವಶ್ಯವಾಗಿ ಬೇಕೇ ಬೇಕು. ಅಂಥದ್ದೊಂದು ಚಿಕ್ಕ ಕಾಣಿಕೆ ನನ್ನದು. ಚಿಕ್ಕಪ್ಪ, ಅಂತ ಚಿಕ್ಕ ಕಾಣಿಕೆ ಏನದು? ಪ್ರದೀಪ, ನಾ ಕೊಡುವ ಕಾಣಿಕೆ ಚಿಕ್ಕದು ಎಂದು ಭಾವಿಸಬೇಡ. ನಾ ಕೊಡುವ ಕಾಣಿಕೆಯಿಂದ ನೀನೊಬ್ಬ ದೊಡ್ಡ ಅಧಿಕಾರಿಯಾಗಿ ಈ ಸಮಾಜದ ಕೀರ್ತಿಯನ್ನು ಬೆಳಗಬೇಕು. ತೆಗೆದುಕೋ ಇದನ್ನು. ಚಿಕ್ಕಪ್ಪ, ನೀನು ಕೊಟ್ಟಿರುವ ಕಾಣಿಕೆಯ ಕಣ್ಣಿಗೆ ಮಾತ್ರ ಚಿಕ್ಕದು ನಿಜ, ಆದರೆ ನೀ ಕೊಟ್ಟ ಈ ಕಾಣಿಕೆಯಿಂದ ನಾನೊಬ್ಬ ದೊಡ್ಡ ಅಧಿಕಾರಿಯಾಗಿ ನಮ್ಮ ದೇಶದ ನಿಷ್ಠಾವಂತ ಪ್ರಜೆಯಾಗಿ ದೇಶದ ಸೇವೆಯನ್ನು ಮಾಡುತ್ತೇನೆ. ಪ್ರದೀಪ, ತುಂಬಾ ಲೇಟ್ ಆಯ್ತು, ಕೇಕ್ ಕಟ್ ಮಾಡಿ ನಡಿಯಪ್ಪ. Happy birthday, happy birthday, and it's happened tonight. Happy birthday to you, happy birthday to you, happy birthday, happy birthday, happy birthday to you. Happy birthday to you, happy birthday to you, happy birthday, happy birthday. ಪ್ರದೀಪ್, ಇದೇ ಸಂತೋಷದ ಸಮಯದಲ್ಲಿ ಒಂದು ಒಳ್ಳೆಯ ಗೀತೆಯನ್ನು ಹಾಡಪ್ಪ. ಅಪ್ಪಾಜಿ, ನೀವೇ ಹಾಡಿ. ಪ್ರದೀಪ, ನಾವೆಲ್ಲರೂ ಕೂಡಿ ಹಾಡಾಡೋಣ. ಅಣ್ಣ, ನಾನಿನ್ನು ಹೋಗಿ ಬರುತ್ತೇನೆ. ಯಾಕೋ ಶಂಕರ್, ಇಷ್ಟೇಕೆ ಅವಸರ? ಊಟ ಮಾಡಿಕೊಂಡು ಹೋಗು. ಅಡಿಗೆ ಸಿದ್ಧವಾಗಿದೆ. ಶಂಕರ್, ಊಟ ಮಾಡ್ಕೊಂಡು ಹೋಗಪ್ಪ. ಚಿಕ್ಕಪ್ಪ, ನಾನು ಕೂಡ ನೀನಿಲ್ಲದೆ ಊಟ ಮಾಡಲಾರೆ. ಆಯ್ತು, ನಡೆಯಿರಿ, ಎಲ್ಲರೂ ಕೂಡಿ ಊಟ ಮಾಡೋಣ.
ಮೇಲು ಬೇರೆ ಮಾಡು ಕೈಗಳ ಮೇಲು ಹೋರಾಡೋಟಿಕೆಡು ನ್ಯಾಯ ನೀತಿ ಎನ್ನದೆ ಪಾಪ ಪುಣ್ಯ ಎನ್ನದೆ ಸಿರಿ ಸಂಪತ್ತನ್ನು ಅಪಹರಿಸಿ ಸುಂದರಿಯರಾದ ಹೆಣ್ಣುಗಳನ್ನು ಅನುಭವಿಸಿ ಸಂತೋಷ ಪಡುವುದೇ ಈ ಧರ್ಮೇಂದ್ರನ ಹುಟ್ಟುಗುಣ. ಈ ಧರ್ಮೇಂದ್ರನೆಂದರೆ ಬೀಸುವ ಬಿರುಗಾಳಿ ಇದ್ದ ಹಾಗೆ, ಕಪ್ಪಣೆಯ ಕಾರ್ಮೋಡಗಳು ಬರಸಿಡಿಲು ಇದ್ದ ಹಾಗೆ. ಈ ಕಲಿಯುಗದ ನರಭಕ್ಷಕನ ಬೆಂಕಿಯ ಕಿಡಿಗೆ ಸುಟ್ಟು ಭಸ್ಮವಾಗದೆ ಉಳಿಯಬಹುದೇ? ಕಡು ವೈರಿಗಳು ಇಂಪಾಸಿಬಲ್. ಲೇ ಗಂಗಾ, ಲೇ ಇನ್ಸ್ಪೆಕ್ಟರ್, ನೀನು ಗಂಗೆಯಾಗಿ ಹರಿದು ಬಂದೆಯಲ್ಲ, ನೋಡು ಗಂಗಾ, ಬೆಂಕಿಯ ಜೊತೆ ಸರಸವಾಡಲು ಬಂದ ಬಣ್ಣದ ಚಿಟ್ಟೆ. ಈ ಬೆಂಕಿಯನ್ನು ಮುಟ್ಟಿದ ನಿನ್ನ ಮೈ ಸುಟ್ಟು ಹೋಗಲೇಬೇಕು. ಕುಮಾರ, ಈ ರಸಿಕನ ಮನದಲ್ಲಿ ನೆಲೆಯೂರಿ ನಿಂತಿದ್ದಾಳೆ ಆ ನಿನ್ನ ಹೆಂಡತಿ ಗಂಗಾ. ಸುಂದರ ರೂಪವತಿಯ ಸುರ ಸುಂದರಿಯನ್ನು ಹೊತ್ತು ತಂದು ನನ್ನ ಮನ ತೃಪ್ತಿಯಾಗುವ ತನಕ ಉಂಡು ಸಂತೋಷ ಪಟ್ಟಾಗಲೇ ಇಷ್ಟೊತ್ತಾದರೂ ಆ ಬಡ್ಡಿ ಮಗ ತಿಪ್ಪ ಬರಲಿಲ್ಲವಲ್ಲ. ಆ ಲಾಯರ್ ಚಂದ್ರಕಾಂತನನ್ನು ಕರೆದುಕೊಂಡು ಬಾ ಅಂದ್ರೆ ಇನ್ನೂ ಬರಲಿಲ್ಲವಲ್ಲ. ನಮಸ್ಕಾರ ಲಾಯರ್ ಚಂದ್ರಕಾಂತ್ ಅವರೇ, ಬನ್ನಿ. ಏಕೋ ನನ್ನನ್ನು ಬರಲೇ ಹೇಳಿದ್ರಂತೆ. ನಮ್ಮ ಹಳೆಯ ಕರ್ಮೇಂದ್ರನನ್ನು ಆ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಲಾಕಪ್ಪಿನಲ್ಲಿ ಹಾಕಿದ್ದಾನೆ. ಅದಕ್ಕೆ ನಿಮ್ಮನ್ನು ಬರಲು ಹೇಳಿದ್ದೆ. ಅವನನ್ನು ಯಾವ ಕಾರಣಕ್ಕಾಗಿ ಬಂಧಿಸಿದ್ದಾರೆಂದು ತಿಳಿದುಕೊಳ್ಬಹುದೇ? ನೋಡು ಚಂದ್ರಕಾಂತ್, ನನ್ನ ಹಳೆಯ ಕರ್ಮೇಂದ್ರ ಯಾವುದೋ ಒಂದು ಕಳ್ಳ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಅದಕ್ಕಾಗಿ ಅವನನ್ನು ಬಿಡಿಸಿಕೊಂಡು ಬರಬೇಕು. ನೀವು ಜಾಮೀನಿನ ಮೇಲೆ ಬಿಡಿಸಿಕೊಂಡು ಬರಬೇಕು. ಮೊದಲು ಆ ಕೆಲಸ ಮಾಡಿರಿ. ಅವನನ್ನು ನಾನು ಜಾಮೀನಿನ ಮೇಲೆ ಬಿಡಿಸಿಕೊಂಡು ಬರುತ್ತೇನೆ. ಆದರೆ ಎಂಬ ಆತಂಕವೇಕೆ? ನಿನಗೇನೇ ಸಮಸ್ಯೆ ಆದರೂ ನಾನಿರುತ್ತೇನೆ. ಮೊದಲು ಆ ಕೆಲಸ ಮಾಡಿ ಉಳಿದದ್ದನ್ನು ಅಲ್ಲೇ ಬಾರಿನಲ್ಲಿ ಮಾತಾಡೋಣ. ಆಯ್ತು ನೋಡಿ ಸರ್. ಅದನ್ನು ಅಡ್ಡದಲ್ಲಿ
ಬೆಣ್ಣೆ ಬೇಕೇನ್ರಿ ಬೆಣ್ಣೆ ಗಟ್ಟೆಣ್ಣೆ ಬೆಣ್ಣೆ ಕಾಕರ ಬರ್ರಿ ಮಾಮಾರ ಬರ್ರಿ ಚಿಗೋರ ಬರ್ರಿ ಯಾರೇ ಬೇಕ್ರಿ ಬೆಣ್ಣೆ ಅಂತೀನಿ ಚೇ 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 ಸಾಕಿತ್ತು ಹೋಗಿ ನೋಡ್ರಿ ಬೆಣ್ಣೆ ಮರದ ಅಂತೀನಿ ನಮ್ಮ ಮಾವ ಮನ್ಯಾಗದಾನ ಅಲ್ಲ ನಮ್ಮ ಮಾವನ ಸುದ್ದಿ ಎಂಥದ್ದು ಅಂತೀನಿ ನಾನಿದ್ದಾಗ ನಮ್ಮ ಮಾವ ಬೆಣ್ಣೆ ತಗೊಳಂಗಿಲ್ಲ ನಾ ಕಂಡ ಮುಚ್ಚಿ ನಿದ್ದೆ ಮಾಡ್ತಿರ್ಬೇಕು ಹಗರ್ಕ ಬರ್ತಾನ ಬೆಣ್ಣೆ ಬಾಯ ಹಾಕೊಂತಾನ ನಾನು ಸುಮ್ಮನೆ ಮಣ್ಕೋತೀನಿ ಏನು ಪಟ್ನ ತೆಗೆದು ನೋಡ್ತೀನಿ ಎಚ್ಚರ ಆಗ್ಬಿಡ್ತೈತಿ ಅವಾಗ ಗೊತ್ತಾಕೈತಿ ನೋಡಿ ನಮ್ಮ ಮಾವನ ಕಳ್ತಾ ಅಂತೀನಿ ಯಾರೇ ನೀನು ಚೆಲುವೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ಯಾರೇ ನೀನು ಚೆಲುವೆ ಏ ದುಂಡಿ ನಡು ರಸ್ತಾದ ನಿಂತು ಯಾಕೆ ಹರ್ಕೊಂತಿ ಗಂಟ್ಲ ಹರ್ಕೊಳ್ಳೋದು ಹರ್ಕೊಂತಿ ಹಗರಕ್ಕೆ ಹರ್ಕೋ ಯಾಕಂದ್ರೆ ನಾಳೆ ಏನಕ್ಕೆ ಏನಾರ ಆತಂದ್ರೆ ಏನು ಮಾಡೋದು ಮುಂದೆ ಯಾರು ನಿನ್ನ ಮದುವೆ ಹಾಕ ತಯಾರಿಲ್ಲ ಮಾವ ಹರ್ಕೊಂಡ್ರ ಹರ್ಕೋಲಿ ಹೊಯ್ಕೊಂಡ್ರ ಹೊಯ್ಕೋಲಿ ಯಾಕಂದಿ ಇದು ನಂದ ನಿನಗೆ ಯಾಕೆ ಬೇಕು ಹೌದಿಲ್ ಮಾವ ಸುಮ್ಮನೆ ನಿಂದ್ರು ಇದು ನನ್ನ ಗಂಟ್ಲ ಅದು ನಿನ್ನ ಗಂಟ್ಲ ಕರೆ ನಾಳಿನಿಂದ ಹರಿದತ್ತಂತ ಏನಾರ ಊರಾಗ ಏನಾರ ಗೊತ್ತಾತು ನಿನ್ನ ಮದುವೆ ಆಗಾಕ ಯಾರು ಮುಂದೆ ಬರೋದಿಲ್ಲ ಹಿಕ್ಕಟ್ಟು ಹೇಳಿಲ್ಲ ಅಂದಿ ನೋಡ್ ಮತ್ತ ಮಾವ ನನ್ನ ಬಗ್ಗೆ ಇಷ್ಟೆಲ್ಲ ನೀ ಹೇಳಾಕತ್ತೆ ಅಂತ ಇಟ್ಕೋ ಯಾಕೋ ನೀನು ಡೈವರ್ ಕಣ್ಣಂಗ ಕಾಣವಲ್ ನೋಡಿ ನನಗ ಮತ್ ನಿನ್ನ ಕಣ್ಣಿಗೆ ಹೆಂಗಾರ ಕಾಣಕತ್ತೀನಿ ನಿನ್ನ ನನ್ನ ಕಣ್ಣಿಗೆ ಒಂದ್ ನಮೋಣಿ ಸುಡುಗಾಡ್ದಾಗ ಇರ್ತಾರಲ್ಲ ಒಂದ್ ದಿವ್ಸಕ್ಕೆ ಬಾ 2 ದಿವ್ಸಕ್ಕೆ ಬಾ ಸುಡುಗಾಡಕ್ ಹೋಗಿ ಕಂಡಂಗ್ ಕಾಣಕ್ ಹತ್ತಿ ಅವ ಯಾರ್ಲಿ ಅವ ಸುಡುಗಾಡ್ದಾಗ ಒಂದಿನ ಊರಾಗ ಒಂದಿನ ತಿರ್ಗಾವ ಅವ ನೋಡು ಅವ ನೀನ್ ಕಂಡಂಗ ನೀ ಕಾಣಕತ್ತಿ ಅಂತ ಅಲ್ದುಂಡಿ ನೀ ಹೇಳುದ ತಿಳಿವಲ್ ನನಗ ಯಾರವ ಅದನೋ ಮಾವ ನೀನ್ ಹೇಳಕತ್ತಿಯಲ್ಲ ಕಂಡಂಗ ನೀನ್ ಕಾಣಕತ್ತಿ ಮತ್ತಾರ ನೀನ ಕಾಣಕತ್ತಿ ಅಂದಂಗ ಸುಡುಗಾಡದಾಗ ಒಂದಿನ ಊರಾಗ ಒಂದಿನ ತಿರ್ಗ ಅಂದಂಗ ಬುಡುಬುಡಿಕೆನ ಮಾಡಿ ಏನನ್ನ ಹೌದ್ ಮತ್ತ ಬುಡುಬುಡಿಕೆನ ಮಾಡೇನಿ ಪಣ ಕಟ್ತೀನಿ ಬರ್ರಿ ಅಂತ ಪಣ ಕಟ್ಕೊಂತೀರ ರೊಕ್ಕ ಕೊಡ್ರಿ ನೀ ರೊಕ್ಕ ಇಸ್ಕೋರಿ ಅಂತ ನೋಡೋ ಮಾವ ನೀನು ಅಲ್ಲಲ್ಲಿ ದುಂಡಿ ನೀ ನನ್ನ ಊರಿಗೆ ಹೆಸರು ಇಟ್ಕೊಂತ ಹೋಗಾಕಿ ನಿನ್ನ ಸುದ್ದಿ ನನಗರೆ ಹಾಕಬೇಕು ನೀ ಏನಾರ ಮಾಡ್ಕೊಂತ ನಿನ್ನ ಸುದ್ದಿಗೇನ ಬರಂಗಿಲ್ಲ ಮಾವ ಹಿಂಗೆಲ್ಲ ಊರ್ಗೈಯಾಲೆ ನಾಕ್ ಹೋಗ್ಬೇಡ ಯಾಕಂದಿ ಇರ್ಬೇಕಂತೀಯೋ ಇಲ್ಲಿಂದ ಓಡ್ಬೇಕಂತೀಯೋ ನೋಡ್ದುಂಡಿ ನಾ ಅಂತೂ ಏನು ಹೇಳೋದಂತೂ ಹೇಳ್ತೀನಿ ನನಗಂತೂ ಏನೂ ತಿಳಿಯಂಗಿಲ್ಲ ನೋಡಿ ನನಗೆ ಯಾಕಂದ್ರೆ ನಿನ್ನಗತ್ತೆ ಊರಾಗ ನಾನು ಹಗಲಿ ರಾತ್ರಿ ತಿರ್ಗಂಗಿಲ್ಲ ಗೂಳಿಗತ್ತೆ ಮಾವ ಗೂಳಿ ಅನ್ನಕ್ ಹೋಗ್ಬೇಡ ನೀ ನನಗ ಗೂಳಿ ಅಂದ್ರ ನೋಡೋ ಮಾವ ಸುಮ್ಮನೆ 2 ದಿವಸ ನನ್ನ ಮನ್ಯಾಗಿದ್ದು ಹೋಗಾಕ ಬಂದಿ ಎದ್ದು ಹೊಕ್ಕಿಯೋ ಅಥವಾ ಓಡ್ ಹೊಕ್ಕಿಯೋ ನಿನ್ನ ಬಿಟ್ಟದ್ದ ನೋಡ್ದುಂಡಿ ಯಾಕಂದ್ರ ನಿನಗೆ ಹೇಳಿಲ್ಲ ಅಂದ್ರ ನಿನ್ನಗತ್ತೆ ಊರಾಗ ನಾ ತಿರ್ಗಂಗಿಲ್ಲ ಅದಕ್ಕೆ ನನಗೇನು ಗೊತ್ತಾಗಂಗಿಲ್ಲ ಅಂತ ಹೇಳಿದೆ ಏನ್ ತಿರ್ಗಂಗಿಲ್ಲೋ ಮಾವ ಅಲ್ಲ ನಾ ತಿರುಗಿ ಬೆಣ್ಣೆ ಮಾರ್ಕೊಂಡ್ ಬರ್ಬೇಕು ನೀ ಸುಮ್ಮನೆ ದುಡ್ದು ನಾ ತಿನ್ಬೇಕು ನಾ ದುಡ್ದು ತಂದು ನೀ ತಿನ್ಕೋಕ ಬರೀ ಹಿಂಗ ಅಡ್ಡಾಡ್ತೀಯೋ ಏನಾರ ದುಡಿದು ಪಡೆದು ಏನಾರ ವಿಚಾರ ಮಾಡ್ತೀಯೋ ಏನ್ ಮಾಡೋದುಂಡಿ ನಿಮ್ಮ ಅಪ್ಪ ಕರೆಸಿಕೊಂಡು ನನಗೊಂದು ಕೆಲಸಾರ ಕೊಡೋಲ್ಲ ನಾನಾರ ಏನ್ ಮಾಡ್ಲಿ ನಮ್ಮ ಅಪ್ಪ ಬರ್ತಾನ ನಾನ ಮನಿಂದ ಬರ್ತಾನ ನಾನ ಕೇಳಿ ನೋಡ್ತೀನಿ ಗಪ್ಪ ಮಾವ ಹಂಗಾರ ನಿಮ್ಮ ಅಪ್ಪನ ಏನಂತಾರ ಕೇಳ್ತಿ ನಾ ಏನೇ ಕೇಳಕ್ ನೀ ಸುಮ್ಮನೆ ಇರು ಹಂಗಾರ ಸುಮ್ಮನೆ ಇರ್ತೀನಿ ನಾ ಸುಮ್ಮನೆ ನಿಂದ್ರಾಕೊಂಡ್ ಆಗೋದು ನನಗೆ ಯಾಕಂದ್ರೆ ನನ್ನ ಕೈಯಾಗ ಏನಾರ ಬೇಕ ಅಯ್ಯಯ್ಯ ಎಷ್ಟು ಚಟ ಆಗೈತಿಲ್ಲ ನಿನ್ನ ಕೈಯಾಗ ಹಿಡ್ಕೊಳಕ ಯಾರು ಬೇಡ ಅಂತಾರು ತಗೋ ಸಣ್ಣಗೆ ಗಡಿಗೆ ತಗೊಂಡು ಅರ್ಬಿ ಸರ್ಚ್ ಕೈಯಾಗ ಹಿಡ್ಕೋ ಹಂಗಾರ ಹಿಡ್ಕೊಂಡ ಬಿಡ್ತೀನಿ ನಾ ಡ್ರೈವರ ನೀ ನನ್ನ ಲವ್ವರ ನಾ ಡ್ರೈವರ ನನ್ನ ಲವ್ವರ ಆಗೆಳ ದೂರ ದೂರ
ಆಗ್ಯಾಳ ದೂರ ಆಗ್ಯಾಳ ದೂರ ಆಗ್ಯಾಳ ದೂರ ಲಾ 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 ಲಾ. ಎಟ್ ಹಣಿಕ್ ಹಾಕು ಚಟ ಹೌದಿಲ್ಲ ನಿನಗ ಹಿಡಿ ಗಡಿಗೆ ಹೇಳ್ತೀನಿ ನಾನು ಈ ಚಟ ನೋಡಿಲಿ ನಿನ್ನ ಕೈಯಾಗ ಐತ್ ನೋಡಿ ಚಟ ಅಂತೀನಿ ಆದ್ರೂ ಈ ಚಟ ಇರಬಾರ್ದು ಹೋಗ ನೀನು ಹೋಗ ನಮ್ಮ ಅಪ್ಪದ ನೋಡ ಕಂಡ ಹುಡುಗಿಯರಿಗೆ ಹಣಿಕ್ ಹಾಕಂಗ ಇಲ್ಲ ಹೆಣ್ಣಾದ್ರೆ ನಿನಗೆ ಎಷ್ಟಿರ್ಬೇಕಾದ್ರೆ ಗಂಡಾದ್ರೆ ನನಗೆ ಎಷ್ಟಿರಬಾರ್ದ ಯವ್ವ ಮಗಳ ಎಲ್ಲಂತ ಹುಡುಕುದವ ನಿನ್ನ ಹುಡುಕ್ ಸಾಕಾತ್ ನೋಡ. ಯಾಕೆಪ್ಪ ನಾನು ಹುಡ್ಕ್ಯಾಡಕ್ ಹತ್ತಿದ್ ಏನಾಗೈತಿ ಅಂತದ್ ಹುಡ್ಕ್ಯಾಡಕ ನನಗೇನು ಕಡಿಮೆ ಆಗಿಲ್ಲ ನಿಮ್ಮ ಅವನು ದುಬ್ಬದಾಗ ಹುಟ್ಟಿದಕ್ಕೆ ನಿಮ್ಮ ಅವನ ನೋಡ ಹೆಂಗದಿನ್ ನಾನ ಮಧ್ಯಾಹ್ನ ಬಿಸಿ ಊಟ ಸಿಮಿಕೇರಿ ರೇಣವ್ವ ಒಡ್ರ ಶಾಂತವ್ವ ಬಿಸಿ ಊಟ ಕೊಡ್ತಾರ ಆರಾಮ್ ಬಿಸಿ ಊಟ ಮಾಡಿ ಕುಂಬಾರ್ ತಿಪ್ಪವನ ಮನ್ಯಾಗ ರೆಸ್ಟ್ ಮಾಡ್ತೀನಿ. ಮುಂದೆ ಏನೈತಿ ವಾಟ್ರ್ ಕರಿಯಲ್ಲ ಬಂದು ಚಾ ಕೊಡ್ತಾಳ ಚಾ ಕುಡುದು ಆರಾಮದೀನಿ. ಅದಕ್ಕ ಚಾಯಿ ಒಂದು ನನ್ನ ಕಡೆ ಇತ್ತ ಅದನ್ನ ಕೊಡಾಕಂತೇಳಿ ಬಂದೆ. ಯಪ್ಪ ಚಾವಿ ಕೊಡಕ್ ಇಲ್ಲಿ ಯಾಕೆ ಬರ್ಬೇಕು ಭಾಗವದಾಳಲ್ಲ ಭಾಗವ ಅತ್ತಿ ಕೈಯಾಗ ಕೊಟ್ಟಿದ್ರ ಹಾಕಿತ್ತಲ್ಲ ಅಲ್ಲ ಅಲ್ಲೇ ಮನ್ಯಾಗಿದ್ದಳಲ್ಲ ಆಕಿ ಮನ್ಯಾಗ ಕೊಟ್ಟು ಬರ್ಬೇಕಲ್ಲ ಭಾಗವತಿ ಮನ್ಯಾಗ. ಹೌದು ನೀ ಹೇಳಿದಂಗ ಭಾಗವನ ಮನಿ ಕೊಡಾಕ್ ಹೋಗಿದ್ನಿ. ಯಾರಂದ್ರ ದಂಡಣ್ಣರ ಭಾಗವ ಒಳ್ಳೆ ಅವ್ರ ಮನಿ ಕೀಲಿ ಹಾಕಿತ್ತ. ಕೀಲಿ ಹಾಕುಕ ಅಲ್ಲಿ ದಾಸಪ್ಪನಾರ ಶಾಂತೋ ಹತ್ತಿ ಕುಂತಿದ್ಲ. ಈಗ ಹತ್ತಿ ಆಗುದಿಲ್ಲಕಿ ಮತ್ತ ಅವ್ ಅಕ್ಕಳ ಯಾಕಂದ್ರ ಲೆಂಕ್ಯಪ್ಪನಾರ ಕೂಡ ಬಿಗ್ತಾನ ಮಾಡ್ಯಾಳ. ಹತ್ತಿ ಹೋಗಿ ಅವ್ವಗಳ ಮುಂದೆ ಏನ್ ಮಾಡೀನಿ ಎಲ್ಲಿ ಹೋಗ್ಯಾಳ ನನ್ನ ಮಗಳನ್ನ ಕನಾಪುರ ಗೋಪಾಲನ ಮನಿಗೆ ಹೋಗ್ಯಾಳ ಅಂದ್ಲ. ಅಲ್ಲಿ ಕನಾಪುರ ಗೋಪಾಲನ ಮನಿಗೆ ಹೊಂಟಿದ್ನ್ಯಾ ಅವ ಲೆಂಕ್ಯಪ್ಪನಾರ ಕಿಸ್ತಪ್ಪ ಮಾವ ನೋಡ್ಕೊಂತ ಜ್ವಾಲು ಸೋರ್ಕೊಂತ ಕುಂತಿದ್ದ. ನೀರ ಕನಾಪುರ ಗೋಪಾಲನ ಮನ್ಯಾಗ ಹೋಗಿದ್ದೆ ಅದಕ್ಕ ಹುಡುಕೊಂತ ಬಂದಿನ್ ನೋಡವ ಮಗಳ. ಎನ್ನವನ ಅಲ್ಲ ಇದ ಚಾವಿನ ಹಿಂಗಿದ್ದಿದ್ರ ಆ ಚಾವಿ ಮುರಿದಿದ್ರ ಇನ್ನೊಂದು ಚಾವಿ ತಂದ ಕಪ್ಪಿಗೆ ಹಾಕಕ್ ಬರ್ತಿತ್ತಿಲ್ಲ ಯಪ್ಪ ಯಾಕೆ ಹುಡ್ಕೊತ್ ಬರ್ಬೇಕು ಅಂತೀನಿ. ನೋಡವ್ವ ಮಗಳ ನನ್ನ ಲಗ್ನದಾಗ ಈತಾಪ್ ಸೌಕಾರ ಬಾಂಡೆ ಸೋಮಾನ ಕೊಡುವತ್ನ್ಯಾಗ ಇದು ಒಂದು ಕೀಲಿ ಅದ್ರ ಕಪ್ಪಿ ಕೊಟ್ಟಾನ. ಅದನ್ನ ನಿಮ್ಮವು ತಿರಿಯಾಡಿ ಹಂಗ ಮಾಡ್ಯಾಳ. ಯಾಕೋ ಮಾವ ಚಾವಿ ಹಿಂಗೆ ಯಾಕೆ ಮಾಡೋದತ್ತಿದ ಇದನ್ನ ಕಪ್ಪಿ 3 ವಾರ ಯಾರು ಕಪ್ಪಿ ಸಿಕ್ಕಿಲ್ಲ ನಿನಗ. ಲೇ ದುಂಡೆ ಹಳೆ ದೇವ್ರ ಯಾವರ ಕಪ್ಪಿ ಸಿಕ್ಕ್ರ ಬಿಡು ಮಗನ ಅಲ್ಲ ನಾನು. ಹಂಗಾರ ಇನ್ನೊಂದು ಏನು ಮಾಡುದಿಲ್ಲ ಬರೇ ಕಾಕಾ ಕಾಕಾ ಅಂಕಲ ಅಂತಾರ ಯಾರು ಒಬ್ರು ಮಾಮನ ಅನ್ನುವಲ್ರ. ಆಗಲೇ ಅಂದಿಯಲ್ಲ 64 ವಯಸ್ಸಾಗೈತೆ ಅಂತೇಳಿ 64 ವಯಸ್ಸು ಆದ್ರೂ ಕಪ್ಪಿ ಚಾವಿ ಮುರಿದು ಬಿಡುದಿಲ್ಲ ಅಂದಂಗ ಆತ. ಅಯ್ಯ ಹೇಳಪ್ಪ ತಿಳಿಸ್ ನಾ ಹೇಳಪ್ಪ ಚಾವಿ ಮುರಿದ್ರೆ ಏನಾತು ಒಳಗಿನ ಕಪ್ಪಿರ್ತೈತಿ ಕಪ್ಪಿಗೆ ತಂದು ಇನ್ನೊಬ್ಬನ ಚಾವಿ ಸಿಗಸ್ತೀವ ತಿಳಪ್ಪ. ಹೌದ್ಲೇ ಹೇಳಿನಿ ಹೌದ್ಲೇ ದುಂಡೆ ಇನ್ನೊಂದು ಕಾಪಿ ಸಿಕ್ಕ್ರಿ ಬಿಡು ಮಗ ಅಲ್ಲ. ಆದ್ರ ನೀವೇನ್ ಮಾಡಾಕತ್ತಿರ್ಲೇ ಇಲ್ಲೇ ನಿನ್ನ ದಾರಿನ ಕಾಯಕತ್ತಿದ್ವಿ ಮಾವ ನಾವು. ಕಾಲಿ ಕೆಂಪಾಗೈತಲ್ಲೇ ಕಡಿದಿ ನಿನ್ನವನ ಬಚ್ಚಲ್ ಕುಡಿಯಾಗ ಹುಟ್ಟಿದ್ದ ಅಲ್ಲ ಅವ್ ಯಾಕೆ ಕಡಿತಾನ ಮಾವ ಅಂತೀನಿ. ಕೆಂಪಾಗೈತ ಅಲ್ಲಿ ಹಾದ್ ಬರೋ ಮುಂದೆ ಬ್ಯಾರೆ ನಾವು ಚೂಟ್ಯಾನು ಅಲ್ಲ ಹಿಂಗಂದಂದ ನಾಳೆ ನನ್ನ ಹನುಮಂತರ ಗುಡಿಗೆ ಆಸಿ ಕಳಿಸ್ತೇ ಅಂದಂಗ ಆತ. ಅಪ್ಪ ಮಾವಾಗ ಏನಾರ ಕೆಲಸ ಹುಡುಕ್ಯಾಡವ ಏನ ಬರೀ ಎದ್ದ ತಿರ್ಗಾಡ್ಸಕ್ ಹಚ್ಚವ ನೀನು. ಇಲ್ಲ ಅವ ಬಂದ್ 15 ದಿವಸ ಆತ ನಾನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಅವನ್ ಕರ್ಕೊಂಡು ಹೋಗಿ ಸಾವುಕಾರ ಮನ್ಯಾಗ ಕೆಲ್ಸಕ್ಕೆ ಹಚ್ತೀನಿ. ಬಾರಪ್ಪ ದುಂಡೆ ಹೋಗುನು ನೀ ನಡಿ ಮಾವ ನಾವು ಮುಂದ ಅಪ್ಪ
ಯಪ್ಪ 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 ರೇ ಅವ್ ನೋಟನ ಒಬ್ಬ ರೇ ಯಪ್ಪ 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 ರೇ ಅವ್ ನೋಟನ ಯಪ್ಪ ರೇ ಜಾಗಿರ ಹತ್ತಾನಂದ ನರಬಲ ಯಕ್ಕರೆ ಯಪ್ಪ 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 ರೇ ಅವ್ ನೋಟನ ಒಬ್ಬ ರೇ ಯಪ್ಪ ಯಪ್ಪ ರೇ ನೋಟನ ಯಪ್ಪ ರೇ ಜಾಗಿರ ಹತ್ತಾನಂದ ನರಬಲ ಯಕ್ಕರೆ ನಡಿಯಪ್ಪ ಕೆಲಸ ಹುಡುಕ್ಯಾಟ ನಡಿ ಪಾಠ ಹಾ ಶ್ರೀಕಾಂತ್ ಅವರೇ, ಇಲ್ಲಿಗೆ ನನ್ನನ್ನು ಕರೆದು ಏನೋ ವಿಷಯ ಮಾತಾಡಬೇಕಂತ ಹೇಳಿದರೆ ಏನದು ವಿಷಯ? ಅದೇ ಸರ್, ನಮ್ಮೂರಿನ ಶಾಲೆಯ ಎದುರಿಗಿನ ಖಾಲಿ ಜಾಗವನ್ನು ಆ ಸಾಹುಕಾರ ಧರ್ಮೇಂದ್ರ ತನ್ನ ಹೆಸರಿಗೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಅದಕ್ಕೆ ನೀವು ಆ ಖಾಲಿ ಜಾಗವನ್ನು ನಮ್ಮ ಶಾಲೆ ವತಿಯಿಂದ ಉಳಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೋಡು ಶ್ರೀಕಾಂತ್, ನೀವೇನೇ ಮಾಡಿದರೂ ಆ ಸಾಹುಕಾರ ಧರ್ಮೇಂದ್ರ ಅಡ್ಡ ಬರದಾಗೆ ನಾನು ನೋಡಿಕೊಳ್ಳುತ್ತೇನೆ. ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ. ಆಯಿತು ಸರ್, ನೀವು ಹೇಳಿದಂಗೆ ನಮ್ಮ ಕೆಲಸವನ್ನು ನಾವು ಮುಂದುವರಿಸುತ್ತೇವೆ. ಆದರೆ ಒಂದು ವೇಳೆ ಅವರು ನಿಮ್ಮ ಹತ್ತಿರ ಸಹಿ ಕೇಳಿದರೆ ಒಪ್ಪಿಗೆ ಕೊಡಬೇಡಿ. ಆಯಿತು ಶ್ರೀಕಾಂತ್, ನನಗೆ ಟೈಮ್ ಆಗುತ್ತಿದೆ, ನಾನಿನ್ನು ಬರುತ್ತೇನೆ. ಆಯಿತು ಸರ್, ಪುನಃ ಭೇಟಿಯಾಗೋಣ. ಲೇ ಕುಮಾರ, ಹಸಿದ ಹೆಪ್ಪುಲಿಯನ್ನು ಕೆಣಕಿ ನಿನ್ನ ಕಾಲ ಮೇಲೆ ನೀನೇ ಚೆಲ್ಲಿಕೊಂಡಿ. ಅಂದು ನಾನು ಕೊಟ್ಟ ಹಣವನ್ನು ನೀನು ಸುಮ್ಮನೆ ತೆಗೆದುಕೊಂಡಿದ್ದರೆ ಇಂದು ನಿನಗೆ ಈ ಗತಿ ಬರುತ್ತಿರಲಿಲ್ಲ. ಏ ಕುಮಾರ, ಇಂದು ನಿನ್ನ ಮನೆತನವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಧರ್ಮೇಂದ್ರನೇ ಅಲ್ಲ. ಯಪ್ಪ ದಣಿಯಾರ, ಇವತ್ತ ಪೊಲೀಸ್ ಅಪ್ಪನ ಮುಗಿಸಬೇಕಂತೇಳಿ ನಿರ್ಧಾರ ಮಾಡ್ರಿ ಅಣ್ಣ. ಮತ್ತ ಲೇ ತಿಪ್ಪ, ಯಾಕ ನಿನ್ನ ಮನಸ್ಸಿನೊಳಗ ಬೇರೆ ಏನಾದರೂ ಇದೇನು ಮತ್ತೆ? ಏನ್ ದಣಿಯಾರ, ನಿಮ್ಮ ಮನಸ್ಸಿನಾಗ ಏನೈತಿ ಅದ ನಮ್ಮ ಮನಸ್ಸಿನಾಗ ಐತಿ. ತಿಪ್ಪ, ಇವತ್ತ ಮಗಂದ ಕತಿ ಮುಗ್ದ ಹೋತ್ರಿ, ಇವತ್ತ ಅವನ ಕತಿ ಮುಗ್ದ ಹೋತ್ರಿ ದಣ್ಯಾರ. ನಿಂದ್ರೋಣ, ಆ ಮಗ ಬಂದ ಮೇಲೆ ಬರೋಣ. ಬರ್ರಿ ದಣ್ಯಾರ, ಅಲ್ಲೇ ಸೈಡಿಗೆ ನಿಂದ್ರೋಣ. ಗಂಗಾ, ನಿನ್ನಾಸೆಯಂತೆ ಮಧುಚಂದ್ರಕ್ಕೆಂದು ಇಲ್ಲಿಗೆ ಬಂದಾಯಿತು. ಇಂಥ ಪ್ರಶಾಂತ ವಾತಾವರಣದಲ್ಲಿ ಕಾಲ ಕಳೆದದ್ದೇ ಕಲ್ಪನೆಗೆ ಬರುವುದಿಲ್ಲ. ಹೌದು ರೀ, ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ನಿಂತು ಕಾಲ ಕಳೆದಿದ್ದು. ಗಂಗಾ, ರತಿಯಂತ ಸತಿಯನ್ನು ಕೈ ಹಿಡಿದು ಸ್ವರ್ಗದ ಮೆಟ್ಟಿಲೇರುತ್ತಿರುವೆ ಎಂಬ ಭಾವನೆ ನನ್ನಲ್ಲಿ ಮೂಡುತ್ತಿದೆ. ಗಂಗಾ, ಅಲ್ಲಿ ನೋಡು, ಎಷ್ಟೊಂದು ಜೋಡಿಗಳು ನಮ್ಮಂತೆ ಇಲ್ಲಿಗೆ ಬಂದು ಹಾಯಾಗಿ ಕಾಲ ಕಳೆಯುತ್ತಿದ್ದಾರೆ. ಗಂಗಾ, ಹೇ ಗಂಗಾ, ನಾನು ಮಾತನಾಡುತ್ತಿದ್ದೇನೆ, ನೀನು ಹಾಗೆ ಸುಮ್ಮನೆ ನಿಂತಿರುವಲ್ಲ, ಏನಾದರೂ ಮಾತನಾಡು. ಮತ್ತಿನ್ನೇನು ಹೇಳಿ, ಇಂಥ ವಾತಾವರಣದಲ್ಲಿ ನಿಂತು ಮಾತಾಡ್ತಾ ಇರೋ ನಮಗೆ ಏನು ತಿಳಿದಂತಾಗಿದೆ ಅಂದಾಗ ಇಂಥ ವಾತಾವರಣ ನೋಡಿ ಎಲ್ಲ ಜನರು ಇತ್ತ ಕಡೆಗೆ ಆಗಮಿಸ್ತಾ ಇದ್ದಾರೆ ಅಲ್ವಾ?
ಗಂಗಾ, ನಮ್ಮ ಪ್ರದೀಪನನ್ನು ಕರೆದುಕೊಂಡು ಬಂದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಹೌದು ನೋಡ್ರಿ, ನಾನೆಲ್ಲ ಅವನನ್ನ ಕರ್ಕೊಂಡು ಬರ್ಬೇಕು ಅಂತಾನೆ ಮಾಡಿದೆ. ಆದ್ರೆ ಅವನು ತನ್ನ ಹುಟ್ಟುಹಬ್ಬದ ಸಿಹಿಯನ್ನ ತನ್ನ ಫ್ರೆಂಡ್ಸ್ ಎಲ್ಗೂ ಹಂಚಿ ಬರ್ತೀನಿ ಅಂತ ಹೇಳಿ ಹೋದ. ಗಂಗಾ, ಈ ಸಲ ಶಾಲೆಯಲ್ಲಿ ನಮ್ಮ ಪ್ರದೀಪ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ನಿನ್ನ ಹೆಸರು ತರುತ್ತಾನೆ. ಯಾಕೆ ನಿಮ್ಮ ಹೆಸರು ಹೆಚ್ಚೋದಿಲ್ವೇನು? ಅಷ್ಟೇ ಅಲ್ಲ ಗಂಗಾ, ನೀನು ಮೇಲಾಗಿ ಅವನ ತಾಯಿ ಅಲ್ಲವೇ? ಯಾಕೆ ನೀವು ಅವನ ತಂದೆ ಅಲ್ವೇನೋ? ಹಾಗಲ್ಲ ಗಂಗಾ, ಮತ್ತಿನ್ಯಾಗೆ? ಮಗನಿಗೆ ತಾಯಿಯ ಪ್ರೀತಿ ಜಾಸ್ತಿ, ಅದಕ್ಕೆ ಈ ಮಾತು ಅಂದೆ. ಹೋಗಿಪ್ಪ. ಹಾ ಗಂಗಾ, ಹೋಗಲಿ ಬಿಡು. ಇಂಥ ಮೈ ಕೊರಿಯುವ ಚಳಿಯಲ್ಲಿ ನಿನಗೆ ಕೈ ಬಿಡಿ, ನಂಗೆ ನಾಚಿಕೆ ಆಗುತ್ತೆ. ಏಕೆ ಗಂಗಾ ಹೀಗೇಕೆ ನಾಚುತ್ತಿರುವೆ? ನಮ್ಮ ಮೊದಲ ರಾತ್ರಿ ಏನಾದರೂ ನಿನಗೆ ನೆನಪಾಯಿತೆ? ಇಂಥ ಮೈ ಕೊರುವೆ ಚಳಿಯಲ್ಲಿ ಆ ನಮ್ಮ ಮೊದಲ ರಾತ್ರಿ ನೆನಪು ಆಗದೆ ಇರುತ್ತೇನು? ಗಂಗಾ, ಹಾಗಾದರೆ ಇದೇ ಚಳಿಯಲ್ಲಿ ಅದೇ ನೆನಪಲ್ಲಿ ಸುಮಧುರವಾದ ಹಾಡನ್ನು ಹಾಡು ಬಾ ಗಂಗಾ. ಸರಿ.
ನಿನ್ನ ಹಾಡನ್ನು ಕೇಳುತ್ತಾ ನಿಂತು ಮೈ ಮರೆತು ಮೌನವಾಗಿದ್ದೇನೆ. ನಿನ್ನ ಹಾಡನ್ನು ಕೇಳುತ್ತಾ ಕೇಳುತ್ತಾ ಸಮಯ ಸರಿದದ್ದೇ ಕಲ್ಪನೆಗೆ ಬರುವುದಿಲ್ಲ. ಹಾ ಗಂಗಾ, ನನಗೆ ಟೈಮ್ ಆಯ್ತು, ನಾನಿನ್ನು ಬರುತ್ತೇನೆ. ಆಯ್ತಾಯ್ತು, ಬಾಯ್. ಬಾಯ್. ಏನ ಇನ್ಸ್ಪೆಕ್ಟರ್ ಸಾಹೇಬ್ರು ಡ್ಯೂಟಿಗೆ ಹೊಂಟಂಗ್ ಕಾಣ್ತತಿ? ಹೌದು ತಿಪ್ಪ, ಡ್ಯೂಟಿಗೆ ಹೊಂಟಿನಿ. ತಾವು ಇತ್ತ ಕಡೆ ಬಂದ ವಿಷಯ? ಮಿಸ್ಟರ್ ಕುಮಾರ್, ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡುವುದಿದೆ. ಸ್ವಲ್ಪ ಈ ಕಡೆ ಬರುತ್ತೀರಾ? ಮಿಸ್ಟರ್ ಧರ್ಮೇಂದ್ರ, ಏನದು ವಿಷಯ? ಇಲ್ಲೇ ಮಾತಾಡಲಬಹುದಲ್ಲ? ತಿಪ್ಪ, ವಿಷಯವೇನೆಂಬುದು ನೀನೇ ಹೇಳಿಬಿಡಲೇ. ನೋಡ್ರಿ ಇನ್ಸ್ಪೆಕ್ಟರ್ ಸಾಹೇಬ್ರ, ನಿಮ್ಮ ಹೆಂಡ್ರು ಮಕ್ಕಳು ಚೆನ್ನಾಗಿರ್ಬೇಕಾದ್ರ ನಾವ್ ಹೇಳ್ದಂಗೆ ಕೇಳಿದ್ರ ನಿಮ್ಮ ಸಂಸಾರವು ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರಿ. ಓಹೋ, ನನ್ನ ಸಂಸಾರ ಚೆನ್ನಾಗಿ ನಡೆಯುವಂತ ವಿಷಯ ಏನದು ತಿಪ್ಪ? ಅಂತ ದೊಡ್ಡ ವಿಷಯವೇನಿಲ್ಲೋ. ಹಾಗಿದ್ದರೆ ಎಂತಹ ವಿಷಯ? ಕುಮಾರ, ಆ ಶಾಲೆಯಲ್ಲಿರುವ ಮೈದಾನವನ್ನು ನನ್ನ ಹೆಸರಲ್ಲಿ ಮಾಡಿಕೊಳ್ಳಬೇಕೆಂದಿರುವೆ. ಅದಕ್ಕೆ ತನ್ನದೊಂದು ಸಣ್ಣ ಸಹಾಯ ಮಾಡಿ, ಆ ದುಡ್ಡು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಸರ್, ನೀವು ದೊಡ್ಡವರು, ಮೇಲಾಗಿ ಈ ಊರಿನ ಗರ್ಭ ಶ್ರೀಮಂತರು. ನಿಮ್ಮಲ್ಲಿ ಹಣ, ಆಸ್ತಿ, ಅಂತಸ್ತು ಬಹಳಷ್ಟು ಇರಬಹುದು, ಆದರೆ ತಲೆಯಲ್ಲಿ ಮಾತ್ರ ಬುದ್ಧಿ ಇಲ್ಲ. ಶಂಕರ, ನೀನಾಡುತ್ತಿರೋ ಮಾತಿನ ಅರ್ಥ? ಮಿಸ್ಟರ್ ಧರ್ಮೇಂದ್ರ, ಈ ಕುಮಾರ ಲಂಚ ತೆಗೆದುಕೊಳ್ಳುವಲ್ಲಿ ತಮಗೆ ಚೆನ್ನಾಗಿ ಗೊತ್ತು. ಲಂಚ ಲಂಚ ಎನ್ನುವ ಲುಚ್ಚಾಗಳಿಗೆ ಇಂಚಲ್ಲಿ ಹೊಡೆಯುವುದೇ ಕುಮಾರ್ನ ಸ್ಪೆಷಾಲಿಟಿ. ಏ ಕುಮಾರ, ಏನು ಮಾತನಾಡುತ್ತಿರುವೆ ಎಂಬುದು ಎಚ್ಚರವಿದೆಯಾ ನಿನಗೆ? ಎಚ್ಚರ. ನನಗೆ ಎಚ್ಚರ ಹೇಳಲು ಬಂದ ಹೊಚ್ಚು ನಾಯಿ ನೀನು. ಧರ್ಮೇಂದ್ರ, ಇಲ್ಲಿವರೆಗೆ ನೀನು ಮಾತನಾಡಿದ್ದು ಸಗಣೆ ತಿನ್ನುವ ಮಾತು ಹೊರತು ಅನ್ನ ತಿನ್ನುವ ಮಾತಲ್ಲ. ಧರ್ಮೇಂದ್ರ, ಬೆವರು ಸುರಿಸಿ ದುಡಿಯುವುದನ್ನು ಕಲಿ. ಯಾಕೆ ಮತ್ತೊಬ್ಬರ ಆಸ್ತಿಯ ಮೇಲೆ ಕಣ್ಣಿಟ್ಟು ಅವರ ಕಣ್ಣೀರನ್ನು ಹರಿಸುತ್ತಿರುವೆ? ಆ ದೇವರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ನೆನಪಿರಲಿ. ಕರ್ಮೇಂದ್ರ, ಈ ಮಗ ನಾನು ಹೇಳುವ ದಾರಿಗೆ ಬರುವುದಿಲ್ಲ. ಇವನಿಗೆ ಒಂದು ದಾರಿ ತೋರಿಸೋಣ. ಮಾವ, ನೀವು ಹೇಳಿದ ದಾರಿಯಲ್ಲೇ ಇವನನ್ನು ಅಟ್ಟುತ್ತೇನೆ. ಹಾ, ಹಾಗಾದರೆ ಕಂಬಕ್ಕೆ ಕಟ್ಟಿರಿ ಈ ಮಗನನ್ನು. ಹಾ, ಈ ಚಾಟಿಯಿಂದ ಹೊಡೆ ಈ ಮಗನನ್ನು. ಬೇಡಿ, ದಯವಿಟ್ಟು ಅಣ್ಣ, ದಯವಿಟ್ಟು ಅವರನ್ನ ಬಿಟ್ಬಿಡಿ. ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ. ನನ್ನ ಪತಿಯನ್ನ ಏನು ಮಾಡಬೇಡಿ. ಬೇಕಿದ್ರೆ ನೀವಿಬ್ಬರು ಕಾಲಿಗೆ ಬಿದ್ದು ಮಗನೇ ಕೈಯಾಡಿ. ನಿಮ್ಮಂತವರು ನಮ್ಮಂತವರ ಕಾಲಿಗೆ ಬಿದ್ದರು ಕೇಳೋಣಲ್ಲ ಈ ಧರ್ಮೇಂದ್ರ. ನೋಡು ಗಂಗಾ, ನಾನು ಒಂದೇ ಸಾರಿ ಹೇಳಿದರಾಯ್ತು, ಅದನ್ನು ಮತ್ತೆ ಮತ್ತೆ ಹೇಳುವುದಿಲ್ಲ. ನೋಡು ಗಂಗಾ, ನೀನು ನನ್ನ ಮಾತಿಗೆ ಒಪ್ಪಿ ನನ್ನವಳಾದರೆ ಸರಿ, ಇಲ್ಲದಿದ್ದರೆ ಹೊತ್ತೊಯ್ದು ನಿನ್ನನ್ನು ಮನ ಬಂದಂತೆ ತೃಪ್ತಿ ಪಟ್ಟು ಆಮೇಲೆ ಉಂಡು ಬಿಸಾಕಿದ ಎಲೆ ಬಿಸಾಕದಿದ್ದರೆ ನನ್ನ ಹೆಸರು ಧರ್ಮೇಂದ್ರ. ಲೇ ಧರ್ಮೇಂದ್ರ, ಏ ಪ್ರದೀಪ, ಪ್ರದೀಪ, ನೀನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗು ಮಗು, ತಪ್ಪಿಸಿಕೊಂಡು ಹೋಗು. ಲೇ ಧರ್ಮೇಂದ್ರ, ಲೇ ದುಂಡ್ಯ,
ಬಿತ್ತಿ ಬೆಳೆಸಿದ ಸಸಿಯನ್ನು ಸರ್ವನಾಶ ಮಾಡು. ಬೇಗ ಹೋಗು, ಬೇಗ ಹೋಗು, ಬೇಗ ಹೋಗು. ಆಯ್ತ್ರಿ ಅಪ್ಪ, ಹೋಗೇ ಬರ್ತೀನಿ. ಲೇ ಕುಮಾರ, ಧರ್ಮೇಂದ್ರ, ಅಂದು ನರಿ ಕೂಗಿ ಊರಿಗೆ ದಾಳಿ ತಂದಿತ್ತು. ಇಂದು ನೀನು ಕೂಗಿ ನಿನ್ನ ಮಗನನ್ನು ಕಳೆದುಕೊಂಡು ನಿರಾಶೆಯಾಗಬೇಕಾಯಿತು. ಗಂಗಾ, ಅಂದು ನಾನು ನಿನ್ನನ್ನು ಕಳೆದುಕೊಂಡು ನಿರಾಶೆಯಾದೆ. ನೀನು ಹರಿದು ಬಂದ ಗಂಗೆಯ ನೀರನ್ನು ಆರಿದ ನನ್ನ ಬಾಯಲ್ಲಿ ಹಾಕಿಕೊಳ್ಳುತ್ತೇನೆ. ಗಂಗಾ, ಧರ್ಮೇಂದ್ರ, ಮಾವ ಅಂತೂ ಸರಳವಾಗಿ ಬಂದಿದೆ ಬೆಟ್ಟದ ಹುಲಿ ಬೇಟೆಗಾರನ ಕೈಯಲ್ಲಿ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವೆಂಬಂತೆ ಕೈಯಲ್ಲಿರುವ ತುತ್ತನ್ನು ಉಂಡು ಹಸಿದಿರುವ ನಿನ್ನ ಹೊಟ್ಟೆಯನ್ನು ತುಂಬಿಸಿಕೋ ಮಾವ, ತುಂಬಿಸಿಕೋ. ಗಂಗಾ, ಹಸಿದ ನನ್ನ ಹೊಟ್ಟೆಯನ್ನು ತುಂಬಿಸಿ ತೃಪ್ತಿಪಡಿಸುವಾರೆ. ಧರ್ಮೇಂದ್ರ, ಬಿಡೋ ನನ್ನ ಕೈನ. ಈ ಗೆಳತಿ ಗಂಗಮ್ಮನ ಸಿಕ್ಕು ಉಕ್ಕಿ ಹರಿದು ಅದರಲ್ಲಿ ನಿನ್ನ ದೇಹ ಕೊಚ್ಚಿಕೊಂಡು ಹೋಗೋಕ್ಕಿಂತ ಮೊದಲು ಹೊರಟೋಗೋ, ಮೊದಲು ಹೊರಟೋಗಿಲ್ಲಿಂದ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ಮಾತನ್ನ ನೀನು ಕೇಳಿರ್ಬೇಕಲ್ವೋ? ನಿನ್ನನ್ನ ಕೊಚ್ಚಿ ಹಾಕೋದಕ್ಕಾಗಿ ನಾನು ಹೆಮ್ಮಾರಿ ಆಗ್ಬೇಕಾದಿತ್ತು. ಎಚ್ಚರವಾಗಿರು. ಎಚ್ಚರ. ನೀನು ನನಗೆ ಎಚ್ಚರ ಹೇಳುವೆಯಾ? ಹುಚ್ಚು ಸೂಳೆ. ನೀನು ಗರತಿಯೇ. ನಿನ್ನ ಹಣೆಯ ಮೇಲೆ ಕುಂಕುಮ ಇದ್ದರೆ ಗಂಗಾ, ನಿನ್ನ ಕೊರಳಲ್ಲಿ ತಾಳಿ, ಕೊರಳಲ್ಲಿ ತಾಳಿ ಇದ್ದರೆ ನೀನು ಮುತ್ತೈದೆ. ನಿನ್ನ ಕೈಯಲ್ಲಿ ಹಸಿರು ಬಳೆ ಇದ್ದರೆ ತಾನೇ ನೀನು ಮುಚ್ಚ ಭಾಗ್ಯವತಿ. ಇವು ನಿನ್ನಲ್ಲಿರ ಲೇ ಕುಮಾರ, ಈ ನಿನ್ನ ಮುದ್ದು ಮುಖ ಚೆನ್ನಾಗಿ ನೋಡು. ನಿನ್ನ ಮಡದಿಯ ಮುದ್ದು ಮುಖ ಚೆನ್ನಾಗಿ ನೋಡು ಕುಮಾರ. ಲೇ ಗಂಗಾ, ಈಗ ನೋಡು ಯಾರ ಪ್ರಾಣ ಯಾರ ಕೈಯಲ್ಲಿದೆ ಅಂತ. ಒಳ್ಳೆ ಮಾತಿಂದ ಇಲ್ಲದೆ ಹೊರಟೋದ್ರೆ ಸರಿ, ಹಿಂದೆ ಹೋದ್ರೆ ನಿನ್ನ ಪ್ರಾಣ ಪಕ್ಷಿ ನನ್ನ ಕೈಯಲ್ಲಿ ಹರತೆ. ಗಂಗಾ, ನನ್ನನ್ನು ಸಾಯಿಸುವೆಯಾ? ಗಂಗಾ, ನೀನು ನನ್ನನ್ನು ಸಾಯಿಸುವುದರೊಳಗಾಗಿ ಅಲ್ಲಿ ನಿನ್ನ ಮಗುವಿನ ಪ್ರಾಣ ಪಕ್ಷಿ ಹಾರುಗುತ್ತದೆ. ವಿಚಾರ ಮಾಡು. ಹೇ ಗಂಗಾ, ಮೊದಲು ಹೋಗಿ ನಮ್ಮ ಪ್ರದೀಪನನ್ನು ಕಾಪಾಡು ಗಂಗಾ, ಆಮೇಲೆ ನನಗೆ ಏನಾದರೂ ಸಹಿಸಿಕೊಳ್ಳೋಣ. ಇಲ್ಲ ರೀ, ನಿಮ್ಮನ್ ಬಿಟ್ಟು ಬೇಡ ಗಂಗಾ, ಬೇಡ. ಹಠ ಮಾಡಬೇಡ. ಹಠ ಮಾಡಿದರೆ ನನ್ನ ಮೇಲಾಣೆ. ಆಯ್ತು ರೀ, ನಿಮ್ಮ ಮಾತಿನಂತೆ ನಡ್ಕೊಳ್ತೀರಿ. ಪ್ರದೀಪ, ಲೇ ಕುಮಾರ, ಈ ಕಷ್ಟದಿಂದ ನಿನ್ನ ಹೆಂಡತಿ ದೂರವಾದಳೆಂದು ನೀನು ಸಂತೋಷ ಪಡಬೇಡ. ಈ ಧರ್ಮೇಂದ್ರ ಮನಸ್ಸು ಮಾಡಿದ ಹೆಣ್ಣಿನ ರುಚಿ ನೋಡದೆ ಬಿಟ್ಟವನಲ್ಲ. ಒಂದಿಲ್ಲ ಒಂದು ದಿನ ನಿನ್ನ ಹೆಂಡತಿಯ ಮಾನಭಂಗ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಧರ್ಮೇಂದ್ರ, ಲೇ ಕುಮಾರ,
ನಿನ್ನ ಕಟ್ಟಿದ ಕೈಗಳನ್ನು ಬೆಚ್ಚಿ ನೋಡು, ಆಮೇಲೆ ಗೊತ್ತಾಗುತ್ತದೆ ನಿನ್ನ ಗಂಡ ಸತರ. ಲೇ ಕರ್ಮೇಂದ್ರ, ಈ ಚಾಟೆ ಏಟಿಗೆ ಮಣಿಯೋಣಲ್ಲ ಈ ಮಗ. ತೆಗೆದುಕೊಂಡು ಬಾ ಪರಶುರಾಮನ ಕೊಡಲಿಯನ್ನು. ಈಗ ನೋಡು ಮಗನೇ, ಹಾರಿಸುವೆ. ಧರ್ಮೇಂದ್ರ, ಆ ಸ್ಟೇಷನ್ ಧರ್ಮೇಂದ್ರ, ನೀನು ನನ್ನದೊಂದು ಕಾಲು ಕಡಿದಿರಬಹುದು ನಿಜ, ಆದರೆ ಒಂದಲ್ಲ ಒಂದು ದಿನ ನಮ್ಮಂತ ಪೊಲೀಸ್ ಆಫೀಸರ್ ಇಲ್ಲಿಗೆ ಬಂದು ನಿನ್ನನ್ನು ಹಾಗೂ ನಿನ್ನ ನಾಯಿ ಕರ್ಮೇಂದ್ರನ್ನು ಸುಮ್ಮನೆ ಬಿಡುವುದಿಲ್ಲ. ಧರ್ಮೇಂದ್ರ, ಸುಮ್ಮನೆ ಬಿಡುವುದಿಲ್ಲ. ನೆನಪಿರಲಿ. ನನಗೆ ನೆನಪು ಹೇಳಲು ಬಂದ ಹುಚ್ಚು ನಾಯಿ, ನಾನು ಕೊಟ್ಟ ಈ ಚಿತ್ರಹಿಂಸೆಯನ್ನು ಅನುಭವಿಸು. ಧರ್ಮೇಂದ್ರ, ನೀನು ನನಗೆ ಕಾಣಿಕೆ ಕೊಟ್ಟಿದ್ದೀಯಾ ನಿಜ, ಆದರೆ ಒಂದಲ್ಲ ಒಂದು ದಿನ ಆ ಕಾಣಿಕೆಗೆ ಬಡ್ಡಿ ಸಮೇತವಾಗಿ ವಾಪಸ್ ನಿನಗೆ ಕೊಡ್ಲಿಲ್ಲ. ನನ್ನ ಹೆಸರು ಕುಮಾರನೇ ಅಲ್ಲ. ಏನ್ರಿ ಅಪ್ಪರ ಆ ನಮೂನಿ ಕಣಕ್ ಬಡದಂಗ ಬಡದ ಆ ಪೊಲೀಸ್ ಅಪ್ಪನ್ನ ಸಾಯಿ ಹೊಡೆದೇ ಬಿಟ್ರಲ್ರಿ. ಹೆಂಗ ಮಾಡುದ್ರಿ ಅಪ್ಪರ, ಮುಂದ ಹೆಂಗ ಮಾಡುದ್ರಿ ದಣ್ಯಾರ? ಅಪ್ಪರ ಆ ಹುಡುಗ ಏನಾತು ಲೇದುಂಡ್ಯ? ಆ ಹುಡುಗ ನನ್ನ ಕಾರ್ ಗಾಡಿ ಸಿಕ್ಕ ಸತ್ಬಿಟ್ಟು ನೋಡ್ರಿ ಅಪ್ಪರ. ಒಳ್ಳೆ ಕೆಲಸ ಮಾಡಿದ್ರಿ ದುಂಡ್ಯ, ಒಳ್ಳೆ ಕೆಲಸ ಮಾಡಿದೆ. ಮಾವ, ಮೊದಲು ನಾವೆಲ್ಲರೂ ಇಲ್ಲಿಂದ ಮೊದಲು ಹೋಗಿ ಬಿಡೋಣ, ನಡೆಯಿರಿ. ಇನ್ಸ್ಪೆಕ್ಟರ್ ಕುಮಾರ್ ಅವರು ನನಗೆ ಮತ್ತೆ ಭೇಟಿನೇ ಆಗಲಿಲ್ಲ. ಅವರು ಎಲ್ಲಿ ಹೋಗಿದ್ದಾರೆಂಬುದು ನನಗೆ ತಿಳಿಯದಾಗಿದೆ. ಆದರೆ ನಾನು ಈಗ ಹೋಗಿ ಲಾಯರ್ನನ್ನು ಭೇಟಿ ಮಾಡಿ ನಮ್ಮ ಶಾಲೆ ಖಾಲಿ ಜಾಗದ ಬಗ್ಗೆ ವಿಷಯವನ್ನು ತಿಳಿಸಬೇಕು. ನಾನು ಹೋಗಿ ಲಾಯರ್ ಭೇಟಿಯಾಗಿ ಬರುತ್ತೇನೆ. ಮಲ್ಲು ಮಾಂಬೆ ನಾಟಕ ಸಂಘ ಬೆನಗಟ್ಟಿಯವರು 200 ರೂಪಾಯಿ ಬಹುಮಾನ ತೋಗಿ ಕೊಟ್ಟು. ಅಪ್ಪಾಜಿ, ಅಪ್ಪಾಜಿ. ಜ್ಯೋತಿ, ದೇವಸ್ಥಾನಕ್ಕೆ ಹೋಗಿದ್ದೇನಮ್ಮ. ಹೋಗಿ ಬಂದೆ ಅಪ್ಪಾಜಿ, ತೆಗೆದುಕೊಳ್ಳಿ ಪ್ರಸಾದವನ್ನ. ದೇವರು ನಿನಗೆ ಒಳ್ಳೆಯದು ಮಾಡಲಿ. ಅಪ್ಪಾಜಿ, ನಿಮ್ಮ ಆಶೀರ್ವಾದ ಬಂದಿದ್ರೆ ಸಾಕು. ಜ್ಯೋತಿ, ಈ ನಿನ್ನ ತಂದೆ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ. ಆ ಜ್ಯೋತಿ, ನಿನ್ನನ್ನು ನೋಡಲು ಬರುತ್ತಾರೆ. ನಿನ್ನ ಮದುವೆ ಮಾಡಬೇಕೆಂದಿರುವೆ ಜ್ಯೋತಿ. ಅಪ್ಪಾಜಿ, ನೀವು ಒಮ್ಮೊಮ್ಮೆ ಕೋಪಿಸ್ಕೊಳ್ತೀರಲ್ಲ. ಜ್ಯೋತಿ, ನಾನು ಯಾವುದೋ ಒಂದು ವಿಚಾರದಲ್ಲಿರುತ್ತೇನೆ, ಆಗ ನೀನು ಬಂದು ಮಾತನಾಡಿಸುತ್ತೀವಿ, ಅದಕ್ಕೆ ನಿನಗೆ ಕೋಪ ಬರುತ್ತದೆ. ಹಾ, ಇರಲಿ ಜ್ಯೋತಿ, ನಿನ್ನನ್ನು ನೋಡಲು ಬರುತ್ತಾರೆ. ಬೇಗ ಹೋಗಿ ರೆಡಿಯಾಗಿ ಬಾರಮ್ಮ. ಆಯ್ತು ಅಪ್ಪಾಜಿ, ನೀವು ಹೇಳಿದಂತೆಯೇ ನಾನು ನಡೆದುಕೊಳ್ತೀನಿ. ನಮಸ್ಕಾರ ಧರ್ಮೇಂದ್ರ ಅವರಿಗೆ. ನಮಸ್ಕಾರ ಡಾಕ್ಟರ್ ವೀರೇಂದ್ರ ಅವರೇ. ಹಾ ಜ್ಯೋತಿ, ನಿನ್ನನ್ನು ನೋಡಲು ಬರುತ್ತಾರೆ ಅಂತ ಹೇಳಿದ್ದೇನಲ್ಲ, ಡಾಕ್ಟರ್ ವೀರೇಂದ್ರ ಅಂತ, ಇವರೇ ಅವರು. ನಮಸ್ಕಾರ. ನಮಸ್ಕಾರ ವೀರೇಂದ್ರ ಅವರಿಗೆ. ಹಾ ಜ್ಯೋತಿ, ಹಾಗೆ ನಿಂತು ಬಿಟ್ಟೆಯಲ್ಲಮ್ಮ, ಒಳಗೆ ಹೋಗಿ ಕಾಫಿ ತೆಗೆದುಕೊಂಡು ಬಾ. ಆಯ್ತು ಅಪ್ಪಾಜಿ. ಹಾ ಡಾಕ್ಟರ್ ವೀರೇಂದ್ರ ಅವರೇ, ನಿಮ್ಮ ಜೊತೆ ಯಾರು ಬರಲಿಲ್ಲವೇ? ಇಲ್ಲ ಸರ್,
ನಾನು ಚಿಕ್ಕಂದಿನಿಂದಲೇ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡೆ. ಹೀಗಾಗಿ ಅನಾಥನಾಗಿ ಬೆಳೆಯಬೇಕಾಯ್ತು. ಈಗ ನನ್ನ ಜೊತೆ ಯಾರಿಲ್ಲ ಸರ್. ಹೋಗಲು ಬಿಡು ಡಾಕ್ಟರ್ ವೀರೇಂದ್ರ ಅವರೇ. ನನಗೂ ಒಬ್ಬಳೆ ಮಗಳು ಜ್ಯೋತಿ. ಮದುವೆಯಾದ ಮೇಲೆ ನಮ್ಮ ಮನೆಯಲ್ಲಿರಬೇಕು ನೀವು. ಆಯಿತು. ಅಪ್ಪಾಜಿ, ಕಾಫಿ ತೆಗೆದುಕೊಳ್ಳಿ. ಹಾ ಜ್ಯೋತಿ, ನನ್ನದು ಸ್ವಲ್ಪ ಕೆಲಸ ಇದೆ, ನಾನು ಬರುತ್ತೇನೆ, ನೀವು ಮಾತನಾಡುತ್ತೇನೆ. ಆಯ್ತು ಅಪ್ಪಾಜಿ, ನೀವು ಹೋಗಿ ಬನ್ನಿ. ಏನು ಜ್ಯೋತಿ ಅವರೇ, ಮನೆಗೂ ಕರೆಸಿದ್ರಿ, ತಂದೆಯವ್ರ ಒಪ್ಪಿಗೆನೂ ಕೊಡ್ಸಿದ್ರಿ, ಟೀನು ಕೊಟ್ರಿ, ಆದರೆ ಏನೂ ಮಾತಾಡ್ತಾನೆ ಇಲ್ಲ. ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾದ ನನ್ನನ್ನ ಮದುವೆಯಾಗಲು ಮುಂದೆ ಬಂದಿರುವರಲ್ಲ, ಅಷ್ಟೇ ಸಾಕು. ನೋಡಿ ಜ್ಯೋತಿ, ನಮ್ಮ ದೇಶದಲ್ಲಿ ಯಾರೂ ಅನಾಥರಿಲ್ಲ. ನಾನು ಕೂಡ ನಿಮ್ಮ ಹಾಗೆ ತಂದೆ ತಾಯಿಗಳನ್ನು ಕಳೆದು ಬೆಳೆದವನಾಗಿದ್ದೇನೆ. ಹಾಗಂತ ಹೀಗೆ ದುಃಖಿಸುತ್ತಾ ನಿಂತರೆ ಕಳೆದು ಹೋದ ನಿಮ್ಮ ತಾಯಿ ಮತ್ತೆ ಬರೋಳೇನು? ಇಲ್ಲ ಅಂದ ಮೇಲೆ ನಗುನಗುತ್ತಾ ಜೀವನವನ್ನು ಸಾಗಿಸಬೇಕು ಜ್ಯೋತಿ, ನಗುನಗುತ್ತಾ ಜೀವನ ಸಾಗಿಸಬೇಕು. ಎಲ್ಲಿ ನಿಮ್ಮ ಮುಖದಲ್ಲಿ ಆ ನಗುವನ್ನು ಸ್ವಲ್ಪ ತೋರಬಾರದೆ? ಇದೇ ಸಂದರ್ಭದಲ್ಲಿ ನಿಮ್ಮ ಕೋಗಿಲೆ ಕಂಠದಿಂದ ಒಂದು ಗೀತೆಯನ್ನು ಹಾಡಿ. ಏನ್ರಿ ನೀವು? ನಾಳೆ ನಾವು ಮದುವೆ ಆಗೋರು, ನಿಮ್ಮ ನೀವು. ಈ ನಮ್ಮ ಡಾಕ್ಟರ್ ಕಲ್ಚರ್ದಲ್ಲಿ ಮೊದಲಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕನ್ನೋದು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ರೂಢಿ ಆಗ್ತಾ ಆಗ್ತಾ ಬದಲಾಗುತ್ತೆ ಜ್ಯೋತಿ. ಹೋಗಿ ಬಾರೆ ಅಂತ ಕರಿತೀರಾ? ನೋಡೋಣ ಮುಂದೆ ಹೇಗೆ ಆಗುತ್ತೋ ಹಾಗೆ ಮಾಡೋಣ. ಸರಿ ಸರಿ. ಏನ್ರಿ ಜ್ಯೋತಿ ಅಮ್ಮಾರ, ದಣಿಯಾರ ಮನೆಯಾಗಿಲ್ಲನ? ತಿಪ್ಪ, ನಿಮ್ಮ ದನಿಯವರು ಹೊರಗಡೆ ಹೋದ್ರು. ನಾನು ಡಾಕ್ಟರ್ ವೀರೇಂದ್ರ ಅವ್ರ ಜೊತೆಗೆ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಜ್ಯೋತಿ, ಹೋಗೋಣವೇ? ತಿಪ್ಪ, ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಅಪ್ಪಾರ, ಈ ಮನ್ಯಾಗ ಏನು ನಡೀತೈತಿ ನಾ ಹೆಂಗೆ ಹೇಳ್ರಿ? ಈ ಮನ್ಯಾಗ ಏನು ನಡಿಬೇಕಾಗಿತ್ತು ಅದ ನಡೆಯಕತ್ತೈತಿ. ಆದ್ರೆ ಏನು ಮಾಡುವುದು? ಅದು ನಿಮ್ಮ ಕೂಡ ನಡಿಬೇಕಾಗಿತ್ತ? ನಿಮ್ಮ ಟೈಮ್ ಸುಮಾರು ಐತಿ ನೋಡ್ರಿ. ಅಂದರೆ ನಿನ್ನ ಮಾತಿನ ಅರ್ಥ? ನಾ ಹೇಳಿದ್ದು ನಿಮಗೆ ಅರ್ಥ ಆಗಿಲ್ಲ ಅಂದಂಗಾತ ನೋಡ್ರಿ. ಹೆಂಗಾದ್ರು ನಿಮ್ಮ ಮಾವಾರು ನಮಗೆ ದನಿ ಆಗ್ಬೇಕ, ನೀವು ನಮಗೆ ದನಿ ಆಗ್ಬೇಕಾಗಿತ್ತು. ಆದ್ರೆ ಏನು ಮಾಡೋದು? ಈ ಮನೆಗೆ ದಣಿಯಾರ ಬ್ಯಾರೆದಾರ ಬಂದ್ರಿ. ಅಂದರೆ ಈ ಮನೆಯಲ್ಲಿ ಮದುವೆ? ಹೌದು, ಇದು ಮದುವೆ ಮನಿ ನೋಡ್ರಿ. ಏನು, ಈ ಮನೆಯಲ್ಲಿ ಮದುವೆ? ಯಾರ ಮದುವೆ? ಯಾರ ಜೊತೆಗೆ ಮದುವೆ? ಏನ್ ಮಪ್ಪದ್ರಿ ದಣ್ಯಾರ? ಈ ಮನ್ಯಾಗ ಮದುವೆ ವಯಸ್ಸಿಗೆ ಬಂದಾರಂದ್ರೆ ಯಾರ? ಜ್ಯೋತಿ. ಮತ್ತೆ ಜ್ಯೋತಿ ಬಿಟ್ರಿ ಯಾರ್ದಾಗತ್ರಿ? ಅಂದರೆ ವರ ಯಾರು ತಿಪ್ಪ? ಈಗ ಬಂದಿದ್ರಲ್ರಿ ಡಾಕ್ಟರ್ ವೀರೇಂದ್ರ ಅವರು. ಓಹೋ, ಆ ಡಾಕ್ಟರ್ ವೀರೇಂದ್ರ ಇವನೇ ಏನು? ಹೌದ್ರಿ, ಇವ್ರ. ನೋಡ್ತಿನ್ಲೇ ತಿಪ್ಪ, ಆ ವೀರೇಂದ್ರ ಜ್ಯೋತಿಯನ್ನು ಹೇಗೆ ಮದುವೆಯಾಗುತ್ತಾನೆ ಎಂದು ನಾನು ನೋಡುತ್ತೇನೆ. ನೋಡ್ತೀನಿ ಅಷ್ಟ ಅಲ್ರಿ, ಒಂದ್ ಕೈ ನೋಡೇ ಬಿಡ್ಬೇಕ. ತಿಪ್ಪ, ಮಾವನವರು ಇನ್ನೂ ಬರಲೇ ಇಲ್ವಲ್ಲ? ಹೌದು ನೋಡ್ರಿ, ದಣಿಯಾರು ಇನ್ನೂ ಬರ್ಲೇ ಇಲ್ಲ. ಬಂದ್ರ ನೋಡ್ರಿ, ಬರಕತ್ಯಾರ. ಕರ್ಮೇಂದ್ರ, ಈಗ ಬಂದೇನಪ್ಪ? ಹಾ ಮಾವ, ಈಗ ಬಂದೆ. ತಿಪ್ಪ, ಊರಾಗ ಏನ ಗುಸಿಮಿಸಿ ನಡೆದತ್ತಂತಲ್ಲಿ, ಏನಾರ ಸುದ್ದಿ ತಿಳಿದತನ?
ಏನೂ ಇಲ್ರಿ. ದಂಡೋಣ್ಣವ್ರ ಹನುಮಂತ ಗೌಡನ ಮಗಳು ಒಬ್ಬಾಕಿ ಹುಡುಗ್ಯಾಳ, ಈ ಕೆಂಗಾರ ನಾಗಪ್ಪನ ಮಗಳು ಒಬ್ರು ಹುಡುಗ್ಯಾಳ. ಇದು ಬಿಟ್ರೆ ನಿಮ್ಮದಂತೂ ಏನೂ ಸುದ್ದಿ ಇಲ್ಲ. ತಿಪ್ಪ ಇದ್ದಿದ್ದು ಇದ್ದಂಗೆ ಹೇಳಿಬಿಡ್ತೀನಿ ನೀನು. ನಿನ್ನ ಬಾಯಿ ಒಡಕ ಬಾಯಿ, ಕೆಟ್ಟ ಬೋಗಸ್ ನೀ ಮೊದ್ಲ. ಅದಕ್ಕ ಯಾರ ಮುಂದು ಏನು ಹೇಳಬೇಡ, ಬಾಯಿ ಬಿಡಬೇಡ. ದಣಿಯರ ಎಷ್ಟಾಗಲಿ ನಿಮ್ಮ ಮನಿ ಉಪ್ಪು ತಿಂದು ಬೆಳೆದಾವ. ನಾ ನಿಮ್ಮ ವಿಷಯ ಅಂತೂ ಯಾರ ಮುಂದೂ ಹೇಳಂಗಿಲ್ರಿ ಅಪ್ಪಾರ, ಯಾರ ಮುಂದೂ ಹೇಳಂಗಿಲ್ಲ. ಆದ್ರೆ ಒಂದು ಉಪಾಯ ಐತಿ ನೋಡ್ರಿ, ಹೇಳ್ತೇನೆ. ತಿಪ್ಪ ಮಾವ, ಈ ಸುದ್ದಿ ಇಂದಲ್ಲ ನಾಳೆಯಾದರೂ ಹೊರಗಡೆಗೆ ಬಂದೇ ಬರುತ್ತದೆ. ಅದಕ್ಕೆ ಏನಾದರೂ ಉಪಾಯ ಮಾಡಿ ಈ ಕೇಸನ್ನು ಇಲ್ಲೇ ಮುಚ್ಚಿ ಹಾಕಲೇಬೇಕು. ತಿಪ್ಪ ಏನು ಉಪಾಯ? ಅಪ್ಪಾರ ನೀವ್ಯಾಕೆ ಚಿಂತೆ ಮಾಡ್ತೀರಿ? ಈ ಸುದ್ದಿ ಊರಾಗಿ ಹೇಳುದ್ರಾಗ ಪೇಪರ್ನ್ಯಾಗ ಹಾಕಿಸ್ಬಿಡುನ್ರಿ. ನಿಮ್ಯಾಗ ಏನು ಸಂಶಯ ಬರಂಗಿಲ್ಲ ನೋಡ್ರಿ. ತಿಪ್ಪ ಏನಂತ ಪೇಪರ್ನ ಹಾಕ್ಸುದಲ್ಲಿ? ಹೇಳ್ತೀನಿ ಕೇಳ್ರಿ. ನಿನ್ನೆ ರಾತ್ರಿ ಸೋಮವಾರ ದಿವಸ ಕಾರ್ ಆಕ್ಸಿಡೆಂಟ್ ಆಗಿ ಇನ್ಸ್ಪೆಕ್ಟರ್ ಹಾಗೂ ಅವನ ಹೆಂಡತಿ ಗಂಗಾ, ಅವನ ಮಗ ಪ್ರದೀಪ 3 ಮಂದಿ ಸ್ವರ್ಗಕ್ಕೆ ಹೋದ್ರಂತೇಳಿ ಪೇಪರ್ನ್ಯಾಗ ಹಾಕ್ಸಿದೀವಿ ಅಂದ್ರ ಏನು ನಿಮ್ಮ ಸಂಶಯ ಬರಂಗಿಲ್ಲ ನೋಡ್ರಿ. ತಿಪ್ಪ ನೀನು ಹೇಳುವತ್ತಿರೋದು ಸರಿಯಾಗಿದೆ, ಆದರೆ ಆ ಗಂಗಾ ಇನ್ನೂ ಸತ್ತಿಲ್ಲವಲ್ಲ, ಅದಕ್ಕೇನು ಮಾಡೋದು? ಮಾವ, ನೀವು ಹೂ ಅಂದರೆ ಆ ಗಂಗಾನನ್ನು ಹುಡುಕಿ ಮುಗಿಸಿಬಿಟ್ಟರೆ ನಮ್ಮ ಮೇಲೆ ಯಾರೂ ಸಂಶಯನೇ ಪಡುವುದಿಲ್ಲ. ಕರ್ಮೇಂದ್ರ, ಮೊದಲು ಆ ಕೆಲಸ ಮಾಡು. ಬೇಗ ಅವಳನ್ನು ಹುಡುಕಿಕೊಂಡು ಬಾ, ಆಮೇಲೆ ಆ ವಿಷಯವನ್ನು ಮಾತನಾಡೋಣ. ಆಯ್ತು ಮಾವ. ತಿಪ್ಪ ಓರೇಪ್ಪ, ನನ್ನ ಹಳೆಯ ಕರ್ಮೇಂದ್ರನನ್ನು ಬಿಡಿಸಿಕೊಂಡು ಬಂದ ಸಂತೋಷದಲ್ಲಿ ಏನಾದರೂ ಮಜಾ? ಅಪ್ಪರ ಬಾಟ್ಲಿ ಅಂತೂ ತಂದಿಟ್ಟಿನಿ, ಆದ್ರೆ ಜವಾರಿ ಕೋಳಿ ಮಾಡಿಸಿನಿ, ರೆಡಿ ಮಾಡೀನಿ ಡ್ಯಾನ್ಸರ್.